ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಪ್ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲ ಬದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲವಪುಷೇ ನಮೋ ಶೇಷಾಂನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ಯೇನ ಪ್ರಾದುರಭಾವಿ ಭೂಮಿವಲಯೇ ವ್ಯಸ್ತಾರಿಗೋ ಸಂತತಿ ಪ್ರಬೋಧಿಶ್ರುತಿ ಪಂಕಜಂ ಕರುಣಯ ಪ್ರಕಾಶೀತತ್ವಂ ಪರಂ ಧ್ವಾಂತಂ ಧ್ವಂಸಮನಾಯಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೆ ಭೂಯಾತ್ತತ್ವವಿನಿರ್ಣಯಾಯ ಭಗವಾನಾನಂದತೀರ್ಥೋ ಮುನಿಃ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾನಿವಾಸೋಚಿತವಾಸಭೂಮಿ ಸನ್ಯಾಯ ರತ್ನಾವಲಿ ಜನ್ಮಭೂಮಿ ವೈರಾಗ್ಯಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತಿಃ ಪದವಾಕ್ಯ ಪ್ರಮಾಣಜ್ಞಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರುನ್ಮಮ ಶ್ರೀಮದಾನಂದತೀರ್ಥಾರ್ಯ ಸನ್ಮನಃ ಸರಸಿ ಭುವಿ ಅನುವ್ಯಾಖ್ಯಾನನಲಿನೇ ಚಿಂಚರೀಕತಿ ಮೇ ಮನಃ ನ ಶಬ್ದಾಬ್ದೌ ಗಾಢಾಃ ನ ಚ ನಿಗಮಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಃ ಪ್ರಮತಿ ಗುರುಕಾರುಣ್ಯಸರಣಿ ಪ್ರಪನ್ನಾಮನ್ಯಾಸ್ಮಃ ಕಿಮಪಿ ಚ ವದಂತೋऽಪಿ ಮಹತಾಂ ಭಗವತಾ ಬಾದರಾಯಣೇನ ಪ್ರಾಣಿನಾಂ ನಿಶ್ರೇಯಸಾಯ ಪ್ರಣೀತಮಪಿ ಬ್ರಹ್ಮಮೀಮಾಂಸಾಶಾಸ್ತ್ರಂ ಅಸಾಧು ನಿಬಂಧಂ ದತಮಸ ಅವಕುಂಠಿತತ್ವೇನ ಪ್ರಣೀತಮಿವ ಮನ್ಯಮಾನಃ ಭಗವಾನ್ ಆನಂದತೀರ್ಥಮುನಿಃ ಯಥಾಚಾರ್ಯಾಭಿಪ್ರಾಯಂ ಅಸ್ಯ ಭಾಷ್ಯಂ ವಿಧಾಯ ಅನುಭಾಷ್ಯಮಪಿ ಕರಿಷ್ಯನ್ ವಿಲೀನ ಪ್ರಕೃತಿತಯಾ ಸ್ವಯಮಂತರಾಯ ವಿದುರೋಪಿ ಅನವರತಮೀಶ್ವರ ಪ್ರವಡಕಾಯ ಕರಣರುತ್ತಿರಪಿ ನಾರಾಯಣ ಪ್ರಣಾಮಾದಿಕಂ ಪಾರೀಪ್ಸಿತಸ್ಯ ಅನಂತರಾಯ ಪರಿಸಮಾಪ್ತೆ ಪ್ರಚಯಸ್ಯ ಚ ಹೇತುತಯಾ ಅವಗೀತ ಶಿಷ್ಟಾಚಾರ ಪರಂಪರಾದಿನಾ ಅವಗತಂ ಅವಶ್ಯಂ ಕರಣೀಯಂ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೌ ನಿಬಧ್ನಾತಿ ನಾರಾಯಣಮಿತಿ ನಾರಾಯಣಂ ನಿಖಿಲ ಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರುತಿ ಕ್ಷೀರಾಬ್ಧಿ ಮಾಮಥ್ಯ ಧೀಮಂದರಮಹೀಭೃತ ಪ್ರಾಪ್ತ ನ್ಯಾಯಸುಧಾಯೇನ ತಂ ಜಯೀಂದ್ರಮಹಂ ಭಜೆ ಬುಧೈರಪಿ ಸುದುರ್ಬೋಧೆ ಗ್ರಂಥೆ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ ಲೌಕಿಕ ಫಲಂ ಲಕ್ಷಣಾಮೃತದೋಹಿನಿ ಗುರುವನುಗ್ರಹ ರೂಪಾಂತಾಂ ಕಾಮಧೇನುಮುಪಾಸ್ಮಹೇ ಮದ್ಭೋಕ್ತಿರ್ದ್ವಿನದಿ ಜಯಾರ್ಯ ಶುಭವಾಕ್ಷೂರ್ಯಾತ್ಮಜ ಸಂಗಮಯ ವ್ಯಾಖ್ಯಾಸ್ನಾನಮೋ ವಿಧಾಯ ಹರೇ ಪ್ರಾಪ್ಯ
ಪ್ರಸಾದಂ ಪರಂ ಪ್ರಾಪುರೋಜೇ ಕೃತಕೃತ್ಯತಾಂ ಗತಮಲಾ ವಿದ್ಯಾದಿರಾಜಾದಯೋ ಯೋಗೀಶಾ ಕೃಪಯಂತು ತೇ ಜಯ ಮುನೇರ್ಭವಸ್ಯ ಬೋಧಾಯ ಮೇ ಶುಕೇನ ಶಾಂತ್ಯಾದಿಷು ವಾಂಗ್ಮನೀಷು ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ ಮನೋಜಚಿತ್ಯಾ ಮನಸಾಂ ನಿಪತ್ಯ ರಘುತ್ತಮಾಖ್ಯಂ ಸ್ವಗುರುಂ ನಮಾಮಿ ನ ದಗ್ಧಂ ಯಸ್ಯ ಕೌಪೀನಂ ಅಗ್ನೌ ದತ್ತಮಪಿ ಸ್ಫುಟಂ ವೇದೌ ವ್ಯಾಸ ಗುರುಂ ನೌಮೇ ಶ್ರೀವೇದೇಶ ನಮಸ್ಕೃತಂ ಸತ್ಯನಾಥ ಗುರು ಪಾತು ಯೋಧೀರೋ ನವಚಂದ್ರಿಕಾಂ ನವಾಮೃತ ಗದಾ ತೀರ್ಥ ತಾಂಡವಾನಿ ವ್ಯಚೀಕೃಪತ ಆರೂಢ ಸಹಸಾ ಯತೀಂದ್ರಪದವೀಂ ಗತ್ವಾ ಚ ವಾರಾಣಸಿ ತತ್ರತ್ಯಾನ್ ಕುಮತ ಪ್ರಚಾರ ನಿರತಾನದ್ವೈತ ದಿಗ್ಧಂತಿನಃ ಪ್ರೌಢಾರ್ಥೇ ವಚನೆ ಸುಯುಕ್ತಿ ಖಚಿತೈ ಸಂಭೀಷಯನ್ಮೋದಯನ್ ಸತ್ಯಧ್ಯಾನ ಸುಖೇಸರಿ ವಿಜಯತೆ ಪಾದಾಸಿತ ಶ್ರೀಪತೆ ಪ್ರಾವೋಚದ್ಯೋತಿಕಂ ನ್ಯಾಯ ಸುಧಾವಾಕ್ಯಾರ್ಥಚಂದ್ರಿಕಾಂ ಸತ್ಯ ಪ್ರಜ್ಞ ಗುರುರ್ದದ್ಯಾತ್ ಪ್ರಜ್ಞಾಂ ವೈದಾಂತಿಕಿಂ ಸದಾ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ ಚಿತ್ತಂ ಮದ್ಗುಣದೋಷ ಚಿಂತನ ವಿದೋ ನೂನಂ ಮನಃ ಸತ್ಯಾಭಿಜ್ಞ ಗುರೋಸ್ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ವೇದೇಶ ಮುನಿಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನುವಾ ಪೃಥ್ವೀ ಮಂಡಲ ಮಧ್ಯಸ್ಥಾ ಪೂರ್ಣಬೋಧಮತಾನುಗಾ ವೈಷ್ಣವಾ ವಿಷ್ಣುಹೃದಯಾ ತಾನ್ನಮಸ್ಸೆ ಗುರುನ್ಮಮ ಆಪಾದಮೂಲೆ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೆತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾಂ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಃ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಳುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರುನ್ ಮಮ ರಾಮಶಬ್ದಾರ್ಥವಕ್ತಾರಂ ಗಾಯತ್ರ್ಯರ್ಥಂಚ ಸಾಧಕಂ ಮಠಾದಿಪೈರಮಾನಿತಂಚ ಸತ್ಯಾತ್ಮಾನಂ ಗುರುಂ ಭಜೆ ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇವತ್ತಿನ ದಿನ ಶ್ರೀಮನ್ಯಾಯ ಸುಧೆಯಲ್ಲಿ ಮೊದಲನೇ ಅಧ್ಯಾಯ ಅಂದರೆ ಸಮನ್ವಯ ಅಧ್ಯಾಯ, ಅಲ್ಲಿ ಮೊದಲನೇ ಪಾದ 9ನೇ ಅಧಿಕರಣ. ನ್ಯಾಯಸುಧೆಯ ಮೊದಲನೇ ಅಧ್ಯಾಯ ಮೊದಲನೇ ಪಾದ 9ನೇ ಅಧಿಕರಣ ಪ್ರಾಣಾಧಿಕರಣ ಅಂತ ಕರೀತಾ ಇದ್ದಾರೆ. ಆ ಪ್ರಾಣಾಧಿಕರಣದ ವಿಚಾರವನ್ನ ಇವತ್ತಿನ ಪಾಠದಲ್ಲಿ ನೋಡೋಣ. ಓಂ ಅತಯೇವ ಪ್ರಾಣ ಓಂ ಅಂತ ಸೂತ್ರ. ಇಲ್ಲಿ ಏನು ಅಭಿಪ್ರಾಯ ಏನು ಅಂದ್ರೆ, ಪ್ರಾಣ ಶಬ್ದದ ಮುಖ್ಯಾರ್ಥ ಪರಮಾತ್ಮನೇ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಾಣ ಪ್ರಾಣ ಅಂದ್ರೆ ಮುಖ್ಯ ಪ್ರಾಣನನ್ನ ಸ್ವೀಕಾರ ಮಾಡಬಾರದು. ಆಧ್ಯಾತ್ಮಿಕವಾಗಿರತಕ್ಕಂತಹ ಪ್ರಾಣನನ್ನ ಹೇಳಿಕೊಡುವ ಪ್ರಾಣ ಶಬ್ದ ಅದು ಪರಮಾತ್ಮನ ಹೇಳಿಕೊಡ್ತದೆ ಅಂತ ಹೇಳ್ತೇವೆ. ಅಂದ್ರೆ ಹಿಂದೆ ಅಧಿದೈವ ಅಧಿಭೂತವಾಚಕವಾದ ಶಬ್ದಗಳ ಸಮನ್ವಯ ಆಯಿತು. ಈಗ ಅಧ್ಯಾತ್ಮವಾಚಕವಾದ ಶಬ್ದಗಳ ಸಮನ್ವಯ ಈಗ ಮಾಡ್ತಾ ಇದ್ದಾರೆ. ಟೀಕಾಕೃತ್ಪಾದರ ಸುಧಾವಾಕ್ಯ ನೋಡಿ. ಇದಾನೀಂ ಆಧ್ಯಾತ್ಮಿಕ ಶಬ್ದ ಸಮನ್ವಯಂ ಸಿಷಾದೈಷು. ಆಧ್ಯಾತ್ಮಿಕವಾದ ಶಬ್ದಗಳ ಸಮನ್ವಯವನ್ನ ಮಾಡುವ ಅಪೇಕ್ಷೆ ಉಳ್ಳವರಾಗಿ. ಶಿಷಾದೈಷು ಪ್ರಧಾನತ್ವಾತ್, ಆಧ್ಯಾತ್ಮಿಕವಾಗಿರತಕ್ಕಂತಹ ಶಬ್ದಗಳಲ್ಲಿ
ಪ್ರಧಾನವಾದದ್ದು ಅಂದ್ರೆ ಪ್ರಾಣ ಶಬ್ದ. ಅದಕ್ಕೆ ಆ ಪ್ರಾಣ ಶಬ್ದವನ್ನು ನಾವು ಪರಮಾತ್ಮನಲ್ಲಿ ಸಮನ್ವಯ ಮಾಡೋದ್ರಿಂದ ಉಳಿದ ಆಧ್ಯಾತ್ಮಿಕವಾದ ಎಲ್ಲ ಶಬ್ದಗಳು ಪರಮಾತ್ಮನನ್ನೇ ಮುಖ್ಯ ವೃತ್ತಿಯಿಂದ ಹೇಳುತ್ತವೆ. ಎಲ್ಲ ಆಧ್ಯಾತ್ಮಿಕವಾದ ಶಬ್ದಗಳ ಸಮನ್ವಯ ಪರಮಾತ್ಮನಲ್ಲಿ ಆಗುತ್ತದೆ ಎಂಬ ವಿಚಾರವನ್ನು ತಿಳಿಯಬಹುದು. ಅದಕ್ಕಾಗಿ ಆಧ್ಯಾತ್ಮಿಕವಾಗಿರತಕ್ಕಂತಹ ಶಬ್ದಗಳ ಮಧ್ಯದಲ್ಲಿ ಅಂದ್ರೆ ಪ್ರಧಾನವಾಗಿರತಕ್ಕಂತಹ ಪ್ರಾಣ ಶಬ್ದವನ್ನ ನಾವು ಸಮನ್ವಯ ಮಾಡ್ತಾ ಇದ್ದೇವೆ. ಇದಾನೀಂ ಆಧ್ಯಾತ್ಮಿಕ ಶಬ್ದ ಸಮನ್ವಯಂ ಸಿಷಾದೈಷು. ಆಧ್ಯಾತ್ಮಿಕವಾದ ಶಬ್ದಗಳ ಸಮನ್ವಯವನ್ನು ಮಾಡುವ ಅಪೇಕ್ಷೆ ಉಳ್ಳವರಾಗಿ ಪ್ರಧಾನತ್ವಾತ್ ಆಧ್ಯಾತ್ಮಿಕ ಶಬ್ದಗಳಲ್ಲಿ ಪ್ರಧಾನವಾದ್ದರಿಂದ ಪ್ರಾಣ ಶಬ್ದ ಸಮನ್ವಯಾರ್ಥಂ, ಆ ಪ್ರಾಣ ಶಬ್ದದ ಸಮನ್ವಯವನ್ನು ಮಾಡೋದಕ್ಕಾಗಿ ಸೂತ್ರಯಾಮಾಸ, ಈ ರೀತಿ ವೇದವ್ಯಾಸ ದೇವರು ಸೂತ್ರವನ್ನು ಮಾಡಿದ್ದಾರೆ. ಹೀಗೆ ಸೂತ್ರವನ್ನು ಹೇಳ್ತಾ ಇದ್ದಾರೆ. ಏನು ಆ ಸೂತ್ರ ಹೇಳಿ ಅರ್ಥ ತಿಳಿಯೋಣ. ಓಂ ಅತಯೇವ ಪ್ರಾಣಃ, ಓಂ ಅತಯೇವ ಪ್ರಾಣಃ, ಅತಃ ಏವ. ಏನು ಅತಃ ಏವ ಅಂದ್ರೆ ಏನರ್ಥ ಗೊತ್ತಾ? ಹಿಂದೆ ಹೇಳಿದಂತೆ ಅಂದ್ರೆ ಅಭಿಪ್ರಾಯ. ಲಕ್ಷ್ಮೀಪತಿತ್ವ ಎಂಬ ಲಿಂಗದಿಂದಲೇನೆ, ಅತಃ ಏವ ಆದ್ದರಿಂದಲೇನೆ. ಯಾವುದರಿಂದ ಅಂದ್ರೆ ಬೇರೆ ಕಡೆ ಹೇಳಲಿಕ್ಕೆ ಬರದೇ ಇರತಕ್ಕಂತಹ ಲಕ್ಷ್ಮೀಪತಿತ್ವ ಎಂಬ ಲಿಂಗದಿಂದಲೇನೆ ಈ ತೈತ್ತರೀಯ ಉಪನಿಷತ್ತಿನಲ್ಲಿ ಹೇಳಿರ್ತಕ್ಕಂಥ ಓಂ ಅಲ್ಲಿ ಹೇಳುವಾಗ ತದ್ವೈ ತ್ವಂ ಪ್ರಾಣೋ ಅಭವಃ, ಈ ತೈತ್ತರೀಯ ಉಪನಿಷತ್ತು ಹೇಳಲ್ಪಟ್ಟ ಪ್ರಾಣ ಶಬ್ದವೂ ಕೂಡ ಪರಮಾತ್ಮನನ್ನೇ ಹೇಳಿಕೊಡ್ತದೆ. ತದ್ವೈ ತ್ವಂ ಪ್ರಾಣೋ ಅಭವಃ ಅಂತ ತೈತ್ತರೀಯ ಉಪನಿಷತ್ತಿನ ವಾಕ್ಯದಲ್ಲಿ ಬಂದ ಪ್ರಾಣ, ಆ ಪ್ರಾಣ ಶಬ್ದದಿಂದ ವಾಚ್ಯನಾದವನು ಪರಮಾತ್ಮನೇ ಎಂಬ ಮಾತನ್ನು ತಿಳಿಯಬೇಕು ಅಂತ ಹೇಳ್ತಾ ಇದ್ದಾರೆ. ಇಷ್ಟ ಅಭಿಪ್ರಾಯ. ಅತಃ ಏವ ಪ್ರಾಣ ಅಂದ್ರೆ ನ್ಯಾಯಸುಧೆಯ ವಾಕ್ಯವನ್ನು ನೋಡಿ ಟೀಕಾಕೃತ್ಪಾದ ಹೇಳ್ತಾ, ತೈತ್ತರೀಯಕೆ ಶ್ರೂಯತೆ. ತೈತ್ತರೀಯ ಉಪನಿಷತ್ತಿನಲ್ಲಿ ಹೀಗೆ ಹೇಳಲ್ಪಡುತ್ತದೆ. ಒಂದು ವಾಕ್ಯ ಉಂಟು. ಏನು ಒಂದು ವಾಕ್ಯ? ತದ್ವೈ ತ್ವಂ ಪ್ರಾಣೋ ಅಭವಃ ಮಹಾನ್ ಭೋಗ ಪ್ರಜಾಪತೆ ಭುಜ ಕರಿಷ್ಯಮಾಣಃ ಯದ್ದೇವಾನ್ ಪ್ರಾಣಯೋ ನವಾ ಇತಿ. ಇಷ್ಟು ವಾಕ್ಯ ಇದೆ. ಏನಪ್ಪ ಈ ವಾಕ್ಯಕ್ಕೆ ಅರ್ಥ ನೋಡಿ. ತತ್ವಾಭಿಮಾನಿ ದೇವತೆಗಳಿಗೆ ಜೀವನ ಕಾರಣನಾದ್ದರಿಂದ ಒಂದು ಗೊತ್ತಾಯಿತೋ ಇಲ್ಲ. ಪ್ರಾಣಯ ಯದ್ದೇವಾನ್ ನವಾ, ಎಲ್ಲ ತತ್ವಾಭಿಮಾನಿ ದೇವತೆಗಳಿಗೆ ಜೀವನ ಕಾರಣನಾದ್ದರಿಂದ ಮಹಾನ್ ಪ್ರಜಾಪತೆ ಭುಜ ಕರಿಷ್ಯಮಾಣ ಅಂತ ಹೇಳ್ತಾ ಇದ್ದಾರೆ. ಪ್ರಜಾಪತೆ ಭುಜ ಕರಿಷ್ಯಮಾಣ ಅಂದ್ರೆ ಪ್ರಜಾಪತಿಗೆ ಭೋಗವನ್ನು ಉಂಟು ಮಾಡುವುದರಿಂದ. ಪ್ರಜಾಪತಿ ಎಂಬ ಶಬ್ದದಿಂದ ಉಪಲಕ್ಷಣತೆಯ ಸಕಲ ಜೀವರು ಅಂದ್ರೆ ಪ್ರಜಾಪತಿ ಮತ್ತು ಸಕಲ ಜೀವರಿಗೂ ಭೋಗವನ್ನು ಉಂಟು ಮಾಡೋದ್ರಿಂದ ಮಹಾನ್ ಭೋಗ ಪ್ರಜಾಪತೆ ತ್ವಂ ಮಹಾಭೋಗ ಅಭವಃ, ನೀನು ಮಹಾಭೋಗನಾಗಿದ್ದಿ ಅಂದ್ರೆ ಮಹಾಭೋಗ ಉಳ್ಳವನಾದ ಪ್ರಾಣನಾಗಿದ್ದಿ, ಮಹಾಭೋಗ ಉಳ್ಳ ಪ್ರಾಣನಾಗಿದ್ದಿ. ತ್ವಂ ನೀನು ಮಹಾಭೋಗ ಪ್ರಾಣ ಅಭವಃ, ಮಹಾಭೋಗ ಉಳ್ಳ ಪ್ರಾಣನು ನೀನಾಗಿದ್ದಿ. ಇಷ್ಟು ಈ ತೈತ್ತರೀಯ ಉಪನಿಷತ್ತಿನ ವಾಕ್ಯಕ್ಕೆ ಅರ್ಥ. ಇಲ್ಲಿ ಏನು ಸಂದೇಹ ಪೂರ್ವ ಪಕ್ಷಗಳು ಏನು ಅದನ್ನು ತಿಳಿಸಿ ಸಿದ್ಧಾಂತವನ್ನ ಸಮರ್ಥನೆ ಮಾಡ್ತಾರೆ ಮುಂದೆ ಆಚಾರ್ಯರು. ಏನಪ್ಪ? ತತ್ರ ಸಂಶಯ, ಈ ವಾಕ್ಯದಲ್ಲಿ ಅಂದ್ರೆ ಪ್ರಾಣಾಧಿಕರಣದ ವಿಷಯ ವಾಕ್ಯ ಒಂದು ಅರ್ಥದಲ್ಲಿ ಇದು. ತದ್ವೈ ತ್ವಂ ಪ್ರಾಣೋ ಅಭವಃ, ಈ ಪ್ರಾಣಾಧಿಕರಣದ ವಿಷಯ ವಾಕ್ಯ. ತತ್ರ ಸಂಶಯ, ಇಲ್ಲಿ ಒಂದು ಸಂಶಯ ಬರ್ತಾ ಇದೆ. ಏನು? ಕಿಮಯಂ ಪ್ರಾಣ ಪರಮಾತ್ಮ ಉತ ಮುಖ್ಯ ಇತಿ. ಈ ತೈತ್ರೇಯ ಉಪನಿಷತ್ತಿನ ಈ ವಿಷಯ ವಾಕ್ಯದಲ್ಲಿ ಹೇಳಲ್ಪಟ್ಟ ತದ್ವೈತ್ವಂ ಪ್ರಾಣೋ ಅಭವ, ಇಲ್ಲಿ ಹೇಳಲ್ಪಟ್ಟ ಪ್ರಾಣ ಅಂದ್ರೆ ಪರಮಾತ್ಮನೋ ಅಥವಾ ಮುಖ್ಯ ಪ್ರಾಣನೋ?
ಇಲ್ಲಿ ಪರಮಾತ್ಮನೋ ಮುಖ್ಯ ಪ್ರಾಣನೋ? ಪ್ರಾಣ ಶಬ್ದದಿಂದ ಹೇಳಲ್ಪಟ್ಟವರು ಯಾರು ಅಂತ ಪ್ರಶ್ನೆ ಬರ್ತದೆ. ಪ್ರಾಣ ಶಬ್ದದಿಂದ ಹೇಳಲ್ಪಟ್ಟವರು ಯಾರು? ಇಲ್ಲಿ ಸಂಶಯದಲ್ಲಿ ಒಂದು ಸಂಶಯ. ಮತ್ತೆ ಪ್ರಾಣ ಶಬ್ದದಿಂದ ವಾಚ್ಯನಾದವನು ಪರಮಾತ್ಮನೋ ಮುಖ್ಯ ಪ್ರಾಣನೋ ಎಂಬ ಸಂಶಯ. ಇಲ್ಲಿ ಒಂದು ಪ್ರಶ್ನೆ ಮತ್ತೆ ಏನು ಅಂದ್ರೆ, ಇಲ್ರಿ ಈ ಪ್ರಾಣ ಶಬ್ದದಿಂದ ವಾಚ್ಯವಾದದ್ದು ವಾಯುವಿನ ವೃತ್ತಿಗಳು, ವಾಯು ವಿಕಾರಗಳು ಅಂಬುದನ್ನು ಶಂಕೆ ಮಾಡಿಕೊಳ್ಳಬಹುದಾಗಿತ್ತಲ್ಲ ಅಂತ ಪ್ರಶ್ನೆ. ಅಂದ್ರೆ ವಾಯು ವಿಕಾರಗಳು ಕೂಡ ಪ್ರಾಣ ಶಬ್ದ ವಾಚ್ಯವಾಗಿವೆ, ಆದ್ರಿಂದ ಪ್ರಾಣ ಅಂದ್ರೆ ವಾಯು ವಿಕಾರಗಳು ಅಂತ ಅದನ್ನು ಶಂಕೆ ಮಾಡಿಕೊಳ್ಳಬಹುದಾಗಿತ್ತಲ್ಲ ಅಂದ್ರೆ ಇಲ್ಲಿ ಹೇಳಲಿಕ್ಕೆ ಬರಲ್ಲ ಅಂದ್ರು. ಯಾಕೆ ಅಂದ್ರೆ ಆ ವಾಯು ವಿಕಾರಗಳು, ವಾಯುವಿನ ವೃತ್ತಿಗಳು ಅವು ಜಡ, ಅವು ಜಡವಾಯು. ಈ ಒಂದು ಪ್ರಸಂಗದಲ್ಲಿ ಇಲ್ಲಿಯ ವಾಕ್ಯಾರ್ಥಗಳಲ್ಲಿ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ನೀನು ಪ್ರೇರಣೆ ಮಾಡತಿ, ಸಕಲ ಜೀವರಾಶಿಗಳಿಗೂ ನೀನು ಭೋಗವನ್ನು ಉಂಟು ಮಾಡತಿ, ನೀನು ಮಹಾಭೋಗ ಉಳ್ಳವನಾಗಿದ್ದಿ, ಈ ವಿಚಾರ ಈ ವಾಕ್ಯದಲ್ಲಿ ಹೇಳ್ತಾ ಇದ್ದ. ಅದರಿಂದ ಚೇತನರಿಗೆ ಸಂಬಂಧಪಟ್ಟ ವಿಷಯ ಇಲ್ಲಿದೆ. ಅದರಿಂದ ಜಡವಾದ ವಾಯು ವಿಕಾರಗಳನ್ನ ಪ್ರಾಣ ಶಬ್ದದಿಂದ ನೀವು ಸಂಶಯದಲ್ಲಿ ಸ್ವೀಕಾರ ಮಾಡಬೇಕಾಗಿತ್ತಲ್ಲ ಅಂದ್ರೆ ಬರಲ್ಲ. ಅಂದ್ರೆ ಪ್ರಕೃತವಾದ ವಾಕ್ಯಾರ್ಥ ಇದು ವಾಯು ವಿಕಾರಗಳಿಗೆ ಸರ್ವಥಾ ಕೂಡೋದಿಲ್ಲ. ಆದ್ದರಿಂದ ಪ್ರಾಣ ಅಂದ್ರೆ ವಾಯು ವಿಕಾರನೋ ಎಂಬ ಸಂಶಯ ಇಲ್ಲಿ ತಗೊಳ್ಳಿಕ್ಕೆ ಬರಲ್ಲ ಎಂಬುದನ್ನು ಹೇಳ್ತಾ ಇದ್ದಾರೆ. ವಾಕ್ಯ ನೋಡಿ, ವಾಯುವೃತ್ಯಾದೇಹ ಪ್ರಾಣ ಶಬ್ದ ಪ್ರವೃತ್ತಾವಪಿ. ವಾಯುವಿನ ವೃತ್ತಿಗಳು ಅಂದ್ರೆ ವಾಯು, ಜಡವಾದ ವಾಯುವಿನ ವಿಕಾರಗಳು, ಜಡವಾದ ವಾಯು ವಿಕಾರಗಳು, ಅವುಗಳಲ್ಲಿ ಪ್ರಾಣ ಶಬ್ದದ ಪ್ರವೃತ್ತಿ ಬರಬಹುದು. ಆದರೆ ವಾಕ್ಯಾರ್ಥಸ್ಯ ಸರ್ವಥಾ ಅನುಪಪತ್ತೇ, ಇಲ್ಲಿಯ ವಾಕ್ಯಾರ್ಥ, ಇಲ್ಲಿಯ ವಿಚಾರ ಅದು ಸರ್ವಥಾ ಯುಕ್ತವಾಗುವುದಿಲ್ಲ. ಅದನ್ನ ಸಂಶಯ ವಿಷಯತ್ವಂ, ವಾಯು ವಿಕಾರಗಳನ್ನು ನಾವು ಸಂಶಯದ ಕೋಟಿಯಲ್ಲಿ ಸೇರಿಸಿಕೊಂಡಿಲ್ಲ. ಪ್ರಾಣ ಅಂದ್ರೆ ವಾಯು ವಿಕಾರಗಳು ಅಂತ ಹೇಳಬೇಕಾಗಿಲ್ಲ ಈಗ. ಯಾಕೆಂದ್ರೆ ಇಲ್ಲಿ ಚೇತನರ ಕಾರ್ಯವನ್ನು ಹೇಳ್ತಾ ಇದ್ದಾರೆ. ಜಡವಾದ ವಾಯು ವಿಕಾರಗಳು ಚೇತನರ ಕಾರ್ಯ ಉಳ್ಳದ್ದಲ್ಲ. ಅದಕ್ಕಾಗಿ ನಾವು ವಾಯು ವಿಕಾರಗಳನ್ನು ಸಂಶಯದಲ್ಲಿ ಸೇರಿಸಿಕೊಂಡಿಲ್ಲ ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ. ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಆಮೇಲೆ ನಹಿ ಅಚೇತನಂ ಪ್ರತಿ ತ್ವಮೇವಂ ಅಂದ್ರೆ ತ್ವಂ ಏವಂ ಅಭವಃ ಇತಿ ಬುದ್ಧಿಮತಾ ಉಚ್ಯತೆ. ಅದನ್ನೇ ಹೇಳ್ತಾ ಇದ್ದಾರೆ ನೋಡಿ. ಅಚೇತನವಾದ ವಾಯು ವಿಕಾರವನ್ನು ಕುರಿತು ನೀನು ಮಹಾಭೋಗವುಳ್ಳ ಪ್ರಾಣನಾಗಿದ್ದಿ ಅಂತ ಹೇಳಲಿಕ್ಕೆ ಬರ್ತದ? ಕಲ್ಲು ಮಣ್ಣು ಗೋಡೆ ಇವುಗಳನ್ನು ನೋಡಿ ನೀನು ಮಹಾಭೋಗವುಳ್ಳವನಾಗಿದ್ದಿ, ನೀ ಪ್ರಾಣ ಅಂತ ಅನಿಸಿಕೊಂಡಿದ್ದಿ ಅಂತ ಅಲ್ಲಿಗೆ ಬರ್ತದ? ಬರಲ್ಲ. ಅದನ್ನು ಬರೀತಾರೆ ಅಚೇತನಂ ಪ್ರತಿ, ಅಚೇತನವಾದ ಪದಾರ್ಥವನ್ನು ಕುರಿತು. ತ್ವಂ ಏವಂ ಅಭವಃ, ನೀನು ಹೀಗಾಗಿದ್ದಿ ಹಾಗಾಗಿದ್ದಿ ಅಂತ ಇತಿ ಬುದ್ಧಿಮತ, ಯಾವ ಬುದ್ಧಿವಂತನಿಂದಲೂ ನಹಿ ಉಚ್ಯತೆ, ಹೇಳಲ್ಪಡೋದಿಲ್ಲ. ಆದ್ದರಿಂದ ವಾಯು ವಿಕಾರಗಳನ್ನು ನಾವೀಗ ಸಂಶಯ ಕೋಟಿಯಲ್ಲಿ ಸೇರಿಸಿಕೊಂಡಿಲ್ಲ ಎಂಬ ಅಭಿಪ್ರಾಯವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದ್ರೆ ಕಿಂ ತಾವತ್ ಪ್ರಾಪ್ತಂ, ಏನಾಯ್ತು ಹಾಗಾದ್ರೆ ಪ್ರಶ್ನೆ? ಕಿಂ ತಾವತ್ ಪ್ರಾಪ್ತಂ, ಹಾಗಾದ್ರೆ ಏನು ವಿಷಯ, ಏನಪ್ಪ ಏನಾಯಿತು? ಕಿಂ ತಾವತ್ ಪ್ರಾಪ್ತಂ ಯಾವ್ದು? ಹಾಗಾದ್ರೆ ಪೂರ್ವ ಪಕ್ಷ ಏನು? ಪ್ರಾಣ ಅಂದ್ರೆ ಯಾರು? ಪೂರ್ವ ಪಕ್ಷಿಗಳ ಪ್ರಕಾರ ಏನು ಅಂದ್ರೆ ಮುಖ್ಯ ಇತಿ ತದ್ವೈತ್ವಂ ಪ್ರಾಣೋ ಅಭವ ಅಂತ ತೈತ್ರೇಯ ಉಪನಿಷತ್ತಿನ ಈ ವಿಷಯ ವಾಕ್ಯದಲ್ಲಿ ಹೇಳಲ್ಪಟ್ಟ ಪ್ರಾಣ ಅಂದ್ರೆ ಮುಖ್ಯ ಪ್ರಾಣನೇ ಪ್ರಾಣ ಅಂತ ಪೂರ್ವ ಪಕ್ಷ. ಯಾತಕ್ಕೆ? ಕಸ್ಮಾತ್, ಯಾತಕ್ಕೆ ಅಂದ್ರೆ ಪ್ರಾಣ ಶಬ್ದಸ್ಯ, ಈ ಪ್ರಾಣ ಎಂಬ ಶಬ್ದಕ್ಕೆ ಲೋಕವೇದಯೋ, ಲೋಕ ಅಂದ್ರೆ ಲೌಕಿಕವಾದ ಈ ಒಂದು ಪುರಾಣ ವಾಕ್ಯಗಳಲ್ಲಿ, ಪೌರುಷೇಯವಾದ ಪುರಾಣ ವಾಕ್ಯಗಳಲ್ಲಿ, ವೇದಯೋಹೋ ಲೋಕವೇದಯೋಹೋ ಅಂದ್ರೆ ವೇದಗಳಲ್ಲಿ ಅಂದ್ರೆ ಶ್ರುತಿ ಸ್ಮೃತಿಗಳಲ್ಲಿ ಪ್ರಾಣ ಶಬ್ದಕ್ಕೆ ಮುಖ್ಯ ಪ್ರಾಣೇ ಪ್ರಯೋಗ ಪ್ರಾಚುರ್ಯಾತ್, ಮುಖ್ಯ ಪ್ರಾಣನಲ್ಲೇ ಪ್ರಯೋಗ ಪ್ರಾಚುರ್ಯ ಇದೆ. ಪ್ರಾಣ ಅಂದ್ರೆ ರೂಢಿ, ಪ್ರಸಿದ್ಧಿ, ಬಹುಲ ಪ್ರಯೋಗ ಅದು ಮುಖ್ಯ ಪ್ರಾಣನಲ್ಲೇ ಇದೆ.
ಪ್ರಯೋಗ ಪ್ರಾಚುರ್ಯ. ಆದ್ದರಿಂದ ಪ್ರಾಧಾನ್ಯೇನ ಇತಿ ನಿರುಕ್ತಿ, ಇದು ಪ್ರಾಣತಿ ಅನೇನ ಇತಿ ಪ್ರಯೋಗ ಪ್ರಾಚುರ್ಯ ಮಾತ್ರ ಅಲ್ಲ, ಇನ್ನೊಂದನ್ನು ಕೂಡುತ್ತದೆ. ಏನು ಅಂದ್ರೆ ಪ್ರಾಣತಿ ಅನೇನ ಇತಿ ಪ್ರಾಣ. ಎಲ್ಲ ಜೀವರಾಶಿಗಳು ಅನೇನ ಪ್ರಾಣಂತಿ, ಎಲ್ಲ ಜೀವರಾಶಿಗಳು ಈ ಪ್ರಾಣನಿಂದಲೇನೆ ಚೇಷ್ಟೆ ಉಳ್ಳವರಾಗುತ್ತಾರೆ ಅಂತ ಪ್ರಾಣ ಶಬ್ದದ ನಿವೃತ್ತಿಯನ್ನು ಕೂಡ ಮುಖ್ಯ ಪ್ರಾಣನಲ್ಲಿ ನಾವು ಹೇಳಬಹುದು. ಗೊತ್ತಾಯಿತು? ಇವನಿಂದ ಜೀವನವನ್ನ ಚೇಷ್ಟೆಯನ್ನ ಮಾಡುತ್ತಾರೆ. ಅನೇನ ಪ್ರಾಣತಿ ಇತಿ ನಿರುಕ್ತ್ಯ ಪ್ರಾಣ ಶಬ್ದ ಮುಖ್ಯ ಪ್ರಾಣೇಯೇವ ಭವತಿ. ಅದರಿಂದ ಪ್ರಾಣ ಶಬ್ದದ ನಿರ್ವಚನವೂ ಕೂಡ ಮುಖ್ಯ ಪ್ರಾಣನಲ್ಲೇ ಹೇಳಲಿಕ್ಕೆ ಬರುತ್ತದೆ. ಆದ್ದರಿಂದ ಇಲ್ಲಿ ಪ್ರಾಣ ಪ್ರಾಣ ಅಂತಂದ್ರೆ ನಾವು ಮುಖ್ಯ ಪ್ರಾಣನನ್ನೇ ಪ್ರಾಣ ಅಂತ ಸ್ವೀಕಾರ ಮಾಡಬೇಕು ಎಂಬ ಅಭಿಪ್ರಾಯವನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇದರ ಮೇಲೆ ಹಾಗಾದರೆ ಇಲ್ಲಿ ಪ್ರಾಣ ಪ್ರಾಣದ ಮುಖ್ಯ ಪ್ರಾಣನೇ ಪ್ರಾಣ ಅಂತ. ಇದರ ಮೇಲೆ ಅಭ್ಯಧಿಕಾ ಶಂಕ ಏನು ಅಂತ ಇಲ್ಲಿ ಪ್ರಶ್ನೆ. ಇಲ್ರಿ, ಈ ರೀತಿ ಇದೇ ರೀತಿ ಪ್ರಶ್ನೆ ಮಾಡಿ ಉತ್ತರವನ್ನ ಹಿಂದಿನ ಅಧಿಕರಣದಲ್ಲೇ ಹೇಳಿಬಿಟ್ಟಾರಲ್ಲ ಅಂತ ಪ್ರಶ್ನೆ. ಯಾಕೆ? ಪ್ರಾಣ ಎಂಬ ಶಬ್ದದ ಪ್ರವೃತ್ತಿ ನಿಮಿತ್ತ ಏನು? ಚೇಷ್ಟಾ ಪ್ರದತ್ವ ಅಂತ ಇಟ್ಕೊಳ್ಳಿ. ಎಲ್ಲ ಜೀವರಿಗೂ ಚೇಷ್ಟೆ ಮಾಡಿಸುವವನು, ಜೀವನವನ್ನು ನಡೆಸುವವನು ಅಂತ ಪ್ರಾಣ ಶಬ್ದದ ಪ್ರವೃತ್ತಿ. ಈ ಪ್ರಾಣ ಶಬ್ದದ ಪ್ರವೃತ್ತಿ ನಿಮಿತ್ತ ಭಗವಂತನ ಅಧೀನ ಮತ್ತು ಈ ಚೇಷ್ಟಾ ಪ್ರದತ್ವ ಎಂಬ ಪ್ರಾಣ ಶಬ್ದದ ಪ್ರವೃತ್ತಿ ನಿಮಿತ್ತ ಪರಮಾತ್ಮನ ಅಧೀನ. ಇಷ್ಟು ಮಾತ್ರ ಅಲ್ಲ, ಅದು ಅಲ್ಪವಾಗಿ ಇರುತ್ತದೆ ಮುಖ್ಯ ಪ್ರಾಣನಲ್ಲಿ, ಅಸ್ವತಂತ್ರವಾಗಿ ಇರುತ್ತದೆ ಈ ಪ್ರವೃತ್ತಿ ನಿಮಿತ್ತ. ಆದ್ದರಿಂದ ಈ ರೀತಿ ಹಿಂದಿನ ನ್ಯಾಯದಿಂದಲೇನೆ ಪ್ರಾಣ ಎಂಬ ಶಬ್ದ ಪರಮಾತ್ಮನಲ್ಲಿ ಸಮನ್ವಯ ಆಗುತ್ತೆ ಅಂತ ಹೇಳಿದ್ರೆ ಮುಗಿದೋಯ್ತು. ಮತ್ತೆ ಹೊಸ ಅಧಿಕರಣ ಪ್ರಾಣಾಧಿಕರಣ ಆರಂಭ ಆಗೋದಕ್ಕೆ ಏನು ಕಾರಣ ಇದೆ ಪ್ರಶ್ನೆ. ಹೌದು, ಹಿಂದೆ ಹೇಳಿದ್ದಾರೋ ಇಲ್ಲ? ಆಕಾಶಾದಿ ಶಬ್ದಗಳ ಪ್ರವೃತ್ತಿ ನಿಮಿತ್ತ ಅವಕಾಶ ಪ್ರದತ್ವ ಇದು ಪರಮಾತ್ಮನ ಅಧೀನ. ಹಿಂದೆ ಒಂದು ಮಾತು ಬಂತು, ತತ್ವಪ್ರಕಾಶಕ್ಕೆಲ್ಲ ಹೇಳಿದರು, ಯಾವುದೇ ಶಬ್ದಗಳ ಪ್ರವೃತ್ತಿ ನಿಮಿತ್ತ ಅದು ಬೇರೆ ಕಡೆ ನಿರವಧಿಕವಾಗಿ ಸ್ವತಂತ್ರವಾಗಿ ಇರೋದಿಲ್ಲ. ಪ್ರತಿಯೊಂದು ಶಬ್ದದ ಪ್ರವೃತ್ತಿ ನಿಮಿತ್ತ ಭಗವಂತನ ಅಧೀನ ಮತ್ತು ಪ್ರತಿಯೊಂದು ಶಬ್ದದ ಪ್ರವೃತ್ತಿ ನಿಮಿತ್ತ ಪರಮಾತ್ಮನಲ್ಲಿ ಸ್ವತಂತ್ರವಾಗಿ ನಿರವಧಿಕವಾಗಿ ಇರುತ್ತದೆ. ಆದ್ದರಿಂದ ಪ್ರತಿಯೊಂದು ಶಬ್ದಗಳಿಂದ ಪರಮಾತ್ಮನೇ ವಾಚ್ಯ. ಮುಗಿದೋಯ್ತು. ಮತ್ತೆ ಹೊಸದಾಗಿ ಪ್ರಾಣಾಧಿಕರಣ ಆರಂಭ ಆಗೋ ಕಾರಣ ಏನಿದೆ? ಇಲ್ಲೇನು ಅಭ್ಯಧಿಕಾ ಶಂಕ ಇಲ್ಲಲ್ಲ ಅಂತ ಪ್ರಶ್ನೆ. ನನು ಟೀಕಾರ ವಾಕ್ಯ ಓದಿ. ನನು ಏತದಪಿ ಪೂರ್ವನ್ಯಾಯೇನ ಪರಿಹೃತಂ ನ ಸೂತ್ರಾರಂಭಂ ಪ್ರಯೋಜಯತಿ. ಈ ಆಕ್ಷೇಪವೂ ಕೂಡ ಮುಖ್ಯ ಪ್ರಾಣನಲ್ಲೇ ಲೋಕವೇದಗಳಿಂದ ಪ್ರಸಿದ್ಧಿ ಇದೆ. ಪ್ರಾಣ ಶಬ್ದದಿಂದ ಮುಖ್ಯ ಪ್ರಾಣನೇ ವಾಚ್ಯ ಅಂತ ಹೇಳುವ ಆಕ್ಷೇಪಕ್ಕೆ, ಈ ಶಂಕೆಗೆ ಹಿಂದಿನ ಅಧಿಕರಣ ನ್ಯಾಯದಿಂದಲೇನೆ ಪರಿಹಾರ ಮಾಡಬಹುದು. ಈ ಹೊಸದಾದ ಸೂತ್ರಕ್ಕೆ ಏನು ಪ್ರಯೋಜನ? ಈ ಹೊಸದಾದ ಸೂತ್ರ ರಚನೆ ಮಾಡೋದಕ್ಕೆ ಏನು ಪ್ರಯೋಜನ ಏನು? ಇತ್ಯತಃ ಹೀಗೆ ಪ್ರಶ್ನೆ ಬಂದ್ರೆ ಅಭ್ಯಧಿಕಾ ಶಂಕಾಂ ದರ್ಶಯತಿ. ಇಲ್ಲ, ಈ ಪ್ರಾಣಾಧಿಕರಣದಲ್ಲಿ ಒಂದು ಅಭ್ಯಧಿಕಾ ಶಂಕ ಉಂಟು, ಹೆಚ್ಚಿನ ಒಂದು ಶಂಕೆ ಉಂಟು. ಅಧ್ಯಾತ್ಮಮಿತಿ ಒಂದು ಅಭ್ಯಧಿಕಾ ಶಂಕ ಉಂಟು. ಒಂದು ಏನು ಅಭ್ಯಧಿಕಾ ಶಂಕ? ಅನುವ್ಯಾಖ್ಯಾನ ನೋಡಿ ಆಚಾರ್ಯ ಅರ್ಥ ಬರೀತಾರೆ. ಮೊದಲು ಏನು ಅಂದ್ರೆ, ಅಧ್ಯಾತ್ಮಂ ಹಿಂದೆ ಒಂದು ಶ್ಲೋಕ ಬಂತು, ಅಲ್ಲಿ ಈ ಅಧ್ಯಾತ್ಮಂ ಎಂಬ ಶಬ್ದವನ್ನು ನಾವು ಓದಿಕೊಳ್ಳಬೇಕು. ಏನು? ಇತ್ಯಾದಿ ವಾಕ್ಯೈರಧ್ಯಾತ್ಮಂ ಹೇಳಿ ಶ್ಲೋಕ. ಇತ್ಯಾದಿ ವಾಕ್ಯೈರಧ್ಯಾತ್ಮಂ ಅನ್ವಯೌ ವ್ಯತಿರೇಕತಃ ಪ್ರಾಣಾದಿ ಹೇತುತಾ ದೃಷ್ಟೇ. ಇನ್ನೊಂದು ಪಾದ ಇದೆ, ಅತಿದೇಶೋ ಹಿ ತಾದೃಶಃ. ಏನಪ್ಪ ಅರ್ಥ ಇದಕ್ಕೆ ನೋಡಿ. ಅಧ್ಯಾತ್ಮಂ ಈ ಶರೀರಾದಿಗಳಲ್ಲಿ ಈ ಜೀವನ ಮತ್ತು ಚೇಷ್ಟೆಗಳು
ಮುಖ್ಯ ಪ್ರಾಣ ಇದ್ರೆ ಆಗತವೆ, ಮುಖ್ಯ ಪ್ರಾಣ ಇಲ್ಲ ಅಂದ್ರೆ ಈ ಜೀವನಿಗೆ ಜೀವನ ಚೇಷ್ಟೆಗಳು ಇರೋದಿಲ್ಲ. ಈ ರೀತಿ ಅನ್ವಯವು ವ್ಯತಿರೇಕತಃ, ಈ ಅನ್ವಯವು ವ್ಯತಿರೇಕದಿಂದ ಅಂದ್ರೆ ತತ್ಸತ್ವೇ ತತ್ಸತ್ವಂ ತದಭಾವೇ ತದಭಾವ. ಮುಖ್ಯ ಪ್ರಾಣ ಸತ್ವೇ ಜೀವಸ್ಯ ಜೀವನಂ ಚೇಷ್ಟಾದಿಕಂ ಭವಂತಿ, ಮುಖ್ಯ ಪ್ರಾಣ ಅಭಾವೇ ಏತೇನ ಭವಂತಿ. ಮುಖ್ಯ ಪ್ರಾಣ ಇಲ್ಲ ಅಂದ್ರೆ ಜೀವನ ಚೇಷ್ಟಾದಿಗಳು ಈ ಜೀವನಿಗೆ ಇರೋದೇ ಇಲ್ಲ. ಈ ರೀತಿ ಅಧ್ಯಾತ್ಮಂ ಶರೀರದಲ್ಲಿ ಜೀವನ ಮತ್ತು ಚೇಷ್ಟಾದಿಗಳು ಮುಖ್ಯ ಪ್ರಾಣ ಇದ್ರೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ಹಿಂಗೆ ಅನ್ವಯ ವ್ಯತಿರೇಕ ಇರೋದ್ರಿಂದ ಪ್ರಾಣಾದಿ ಹೇತುತಾ ದೃಷ್ಟೇ, ಆದ್ದರಿಂದ ಇಲ್ಲಿ ಹೇಳುವ ಚೇಷ್ಟಾದಿಗಳು ಮುಖ್ಯ ಪ್ರಾಣನ ಅಧೀನವಾಗಿಯೇ ತೋರ್ತಾ ಇವೆ, ವಿಷ್ಣುವಿನ ಅಧೀನವಾಗಿ ಇಲ್ಲಿ ತೋರ್ತಾ ಇಲ್ಲ. ಆದ್ದರಿಂದ ಇಲ್ಲಿ ಮುಖ್ಯ ಪ್ರಾಣನೇ ಪ್ರಾಣ ಎಂಬ ಶಬ್ದದಿಂದ ವಾಚ್ಯನಾದವನು. ಹಿಂದಿನ ಆಕಾಶಾಧಿಕರಣ ಮೊದಲಾದವುಗಳಲ್ಲಿ ಆ ಶಬ್ದಗಳ ಪ್ರವೃತ್ತಿ ನಿಮಿತ್ತ ಭಗವದ್ ಅಧೀನ ಅಂತ ಹೇಳಿದ್ರು. ಆದ್ದರಿಂದ ಆಕಾಶಾದಿ ಶಬ್ದಗಳಿಂದ ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮನೇ ವಾಚ್ಯ ಅಂದಿದ್ರ. ಆದರೆ ಈ ಅಧಿಕರಣದಲ್ಲಿ ತದ್ವೈತ್ವಂ ಪ್ರಾಣೋ ಅಭವ, ಪ್ರಾಣ ಶಬ್ದದ ಪ್ರವೃತ್ತಿ ನಿಮಿತ್ತ ಸರ್ವಥಾ ಇಲ್ಲಿ ವಿಷ್ಣುವಿನ ಅಧೀನ ಅಲ್ಲ. ಅನ್ವಯವು ವ್ಯತಿರೇಕದಿಂದ ಪ್ರಾಣ ಶಬ್ದದ ಪ್ರವೃತ್ತಿ ನಿಮಿತ್ತ ಪ್ರಾಣನ ಅಂದ್ರೆ ಚೇಷ್ಟೆ ಪ್ರೇರಕತ್ವ ಇದು ಮುಖ್ಯ ಪ್ರಾಣನ ಅಧೀನವೇ. ಅದರಿಂದ ಇಲ್ಲಿ ಪ್ರಾಣ ಅಂದ್ರೆ ಮುಖ್ಯ ಪ್ರಾಣ ಅಂತೆ ಸ್ವೀಕಾರ ಮಾಡಬೇಕು ಅಂತ ಪೂರ್ವ ಪಕ್ಷ. ಗೊತ್ತಾಯ್ತೋ ಇಲ್ಲ? ಇಷ್ಟು ಅಭಿಪ್ರಾಯ. ಇದರ ವಿವರಣೆ ಟೀಕಾರ ಬರೀತೆ ಏನು? ಆತ್ಮಾನಮಧಿಕೃತ್ಯ, ಆತ್ಮ ಅಂದ್ರೆ ಇಲ್ಲಿ ಜೀವ, ಆತ್ಮಾನಮಧಿಕೃತ್ಯ ಜೀವನನ್ನ ಉದ್ದೇಶವಾಗಿ ಇಟ್ಟುಕೊಂಡು ತಸ್ಯ ಆ ಜೀವನ ಭೋಗಾಯತನತ್ವೇನ ವರ್ತತೆ, ಜೀವನ ಭೋಗಕ್ಕೆ ಸಾಧನವಾಗಿ ಇರತಕ್ಕಂಥದ್ದು ಯಾವುದು? ಅಧ್ಯಾತ್ಮಂ ಅಂದ್ರೆ ಶರೀರ ಅಂತ ಅರ್ಥ. ಆತ್ಮ ಅಂದ್ರೆ ಜೀವ, ಆ ಜೀವನ ಭೋಗಕ್ಕೆ ಸಾಧನವಾಗಿ ಇರತಕ್ಕಂಥ ಅಧ್ಯಾತ್ಮ ಅಂದ್ರೆ ಶರೀರ. ಅಧ್ಯಾತ್ಮಂ ಅಂದ್ರೆ ಶರೀರ. ತಸ್ಮಿನ್ ಆ ಶರೀರದಲ್ಲಿ, ಶರೀರಂ ತಸ್ಮಿನ್ ಪ್ರಾಣ ಇತ್ಯಾದಿ ವಾಕ್ಯೈರಧ್ಯಾತ್ಮಂ ಅನ್ವಯೌ ವ್ಯತಿರೇಕತಃ ಪ್ರಾಣಾದಿ ಹೇತುತಾ ದೃಷ್ಟೇ. ಶ್ಲೋಕದಲ್ಲಿ ಹೇಳಿದ್ದಾರೆ ಅಧ್ಯಾತ್ಮ ಅಂದ್ರೆ ಶರೀರ, ಆ ಶರೀರದಲ್ಲಿ ಪ್ರಾಣ ಅಂದ್ರೆ ಪ್ರಾಣನಂ ಅಂದ್ರೆ ಜೀವನ ಪ್ರದತ್ವ. ಆದಿಗ್ರಹಣಾಚ್ಚ ಚೇಷ್ಟಾ ಉಪಾದೀಯತೆ. ಇಲ್ಲಿ ಪ್ರಾಣಾದಿ ಹೇತುತಾ ದೃಷ್ಟೇ, ಪ್ರಾಣಾದಿ ಆದಿ ಶಬ್ದ ಇದೆ. ಪ್ರಾಣ ಅಂದ್ರೆ ಜೀವನ, ಆದಿ ಎಂಬ ಶಬ್ದದಿಂದ ಇದೇ ಮೊದಲಾದವುಗಳು ಆದಿ ಶಬ್ದದಿಂದ ಇಲ್ಲಿ ಚೇಷ್ಟಾದಿಗಳನ್ನು ಸ್ವೀಕಾರ ಮಾಡಬೇಕು. ಆದಿಗ್ರಹಣ ಚೇಷ್ಟಾ ಉಪಾದೀಯತೆ, ಆದಿ ಎಂಬ ಪದದಿಂದ ಚೇಷ್ಟಾವನ್ನು ಸ್ವೀಕಾರ ಮಾಡಬೇಕು. ಹಾಗೇನಾಯಿತು? ಜೀವನ ಮತ್ತು ಚೇಷ್ಟಾದಿಗಳು ಮುಖ್ಯ ಪ್ರಾಣನಿಂದಲೇ ಆಗುತ್ತಾ ಇವೆ. ಈ ಕಾರಣದಿಂದ ಪ್ರಾಣಾದಿ ಹೇತುತಾ ದೃಷ್ಟೇ, ಮುಖ್ಯ ಪ್ರಾಣನಿಂದಲೇ ಆಗುತ್ತಾ ಇವೆ. ಈ ಕಾರಣದಿಂದ ಮುಖ್ಯಸ್ಯ ಇಲ್ಲಿ ಹೇಳಲ್ಪಟ್ಟ ಪ್ರಾಣ ಶಬ್ದ ಅದು ಮುಖ್ಯ ಪ್ರಾಣದೇವರಿಗೆ ಯುಕ್ತ. ಮುಖ್ಯಸ್ಯ ಇತಿ ಶೇಷ. ಶ್ಲೋಕದಲ್ಲಿ ಮುಖ್ಯಸ್ಯ ಅಂತ ಇಲ್ಲ, ಆ ಮುಖ್ಯಸ್ಯ ಎಂಬುದನ್ನು ಇಲ್ಲಿ ಅನ್ವಯ ಮಾಡಿಕೊಳ್ಳಬೇಕು. ಮುಖ್ಯಸ್ಯ ಇತಿ ಶೇಷ ಅಂದ್ರೆ ಮುಖ್ಯೇ ಏವ ಅತ್ರ ಪ್ರಾಣ ಭವಿತುಮರ್ಹತಿ. ಇಲ್ಲಿ ತೈತ್ರೇಯ ಉಪನಿಷತ್ತಿನ ಈ ವಿಷಯ ವಾಕ್ಯದಲ್ಲಿ ಹೇಳಲ್ಪಟ್ಟ ತದ್ವೈತ್ವಂ ಪ್ರಾಣೋ ಅಭವಃ, ಇಲ್ಲಿ ಹೇಳಲ್ಪಟ್ಟ ಪ್ರಾಣ ಶಬ್ದದ ಅರ್ಥ ಮುಖ್ಯ ಪ್ರಾಣನೇ ಆಗೋದಕ್ಕೆ ಯೋಗ್ಯ. ಅತ್ರ ಮುಖ್ಯ ಏವ ಪ್ರಾಣ ಭವಿತುಮರ್ಹತಿ. ಮುಖ್ಯ ಪ್ರಾಣನೇ ಇಲ್ಲಿ ಪ್ರಾಣ ಅಂದ್ರೆ ಆಗೋದಕ್ಕೆ ಯೋಗ್ಯನಾಗಿದ್ದಾನೆ ಅಂತ. ಇತಿ ವಾಕ್ಯಶೇಷೋ ಅತ್ರ ಅಧ್ಯಾಹಾರ್ಯ. ಇಲ್ಲಿ ಹೇಳಲ್ಪಟ್ಟ ಪ್ರಾಣ ಅಂದ್ರೆ ಮುಖ್ಯ ಪ್ರಾಣನೇ ಆಗತಾನೆ. ಇಷ್ಟು ವಾಕ್ಯವನ್ನು ಇಲ್ಲಿ ಹಚ್ಚಿಕೊಂಡು ಓದಬೇಕು, ಸಮನ್ವಯ ಮಾಡಬೇಕು ಎಂಬ ಅಭಿಪ್ರಾಯವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇಷ್ಟಾಯಿತು. ಇದಾದ ಮೇಲೆ ಉತ್ತರ ಹೇಳ್ತಾ ಇದ್ದಾರೆ. ಏನು ಅಂದ್ರೆ ಮೊದಲು ಈ ಪೂರ್ವ ಪಕ್ಷದ ಸ್ವಲ್ಪ ವಿವರಣೆ. ಇವತ್ತು ಪೂರ್ವ ಪಕ್ಷ ನೋಡೋಣ, ನಾಳೆ ಮತ್ತೆ ಸಿದ್ಧಾಂತದ ವಿಚಾರವನ್ನು ತಿಳಿಯೋಣ. ಏನ್ ಹೇಳ್ತಾ ಇದ್ದಾರೆ? ತತಶ್ಚ ಅಯಮರ್ಥ. ಒಟ್ಟಿನಲ್ಲಿ ಇಲ್ಲಿ ಪೂರ್ವ ಪಕ್ಷಿಗಳ ಅಭಿಪ್ರಾಯ ಇಷ್ಟು. ಏನಪ್ಪ ಒಟ್ಟು ಪೂರ್ವ ಪಕ್ಷಿಗಳ ಅಭಿಪ್ರಾಯ ಅಂತಂದ್ರೆ,
ಉಪಪದ್ಯತೆ ತತ್ರ ಇಂದ್ರಾದಿಶ್ರುತೆ ಆಕಾಶಾದಿಶ್ರುತೇರ್ವ ಅಪಹಾರ. ಹಿಂದೆ ಇಂದ್ರಾದಿಶ್ರುತಿಗಳು, ಇಂದ್ರನನ್ನು ಹೇಳಿಕೊಡ್ತಕ್ಕಂಥ ಶ್ರುತಿಗಳು, ಆಕಾಶವನ್ನು ಹೇಳಿಕೊಡ್ತಕ್ಕಂತಹ ಶ್ರುತಿಗಳು, ಅವುಗಳು ಪರಮಾತ್ಮನಲ್ಲೇ ಸಮನ್ವಯವಾಗುತ್ತವೆ. ಅಂದ್ರೆ ಇಂದ್ರಾದಿ ಶ್ರುತಿ, ಆಕಾಶ ಶ್ರುತಿ ಇವೆಲ್ಲವೂ ವಿಷ್ಣು ಪರ ಅಂತ ಹೇಳೋದು ಸರಿ, ಅದು ಸರಿ ಹೋಗುತ್ತಾ ಇತ್ತು. ಗೊತ್ತಾಯಿತೋ ಇಲ್ಲ? ಇಂದ್ರನನ್ನು ಹೇಳಿಕೊಡೋ ಶ್ರುತಿ ಆಗಲಿ, ಆಕಾಶವನ್ನು ಹೇಳಿಕೊಡೋ ಶ್ರುತಿ ಆಗಲಿ, ಅವೆಲ್ಲವೂ ಕೂಡ ವಿಷ್ಣು ಪರ ಅಂತ ಹೇಳಿದ್ದು ಸರಿ. ಯಾಕೆ ಅಂದರೆ ಪ್ರವೃತ್ತಿ ನಿಮಿತ್ತಸ್ಯ ಅನ್ಯತ್ರ ಮುಖ್ಯಸ್ಯ ಅಸಂಭವ. ಇಂದ್ರ ಶಬ್ದದ ಪ್ರವೃತ್ತಿ ನಿಮಿತ್ತ ಪರಮೈಶ್ವರ್ಯ, ಆಕಾಶ ಶಬ್ದದ ಪ್ರವೃತ್ತಿ ನಿಮಿತ್ತ ಅವಕಾಶ ಪ್ರದತ್ವ, ಇದೇ ಮೊದಲಾದ ಈ ಪ್ರವೃತ್ತಿ ನಿಮಿತ್ತಗಳು ಮುಖ್ಯವಾಗಿ ಬೇರೆ ಕಡೆ ಇಲ್ರಿ. ಮುಖ್ಯವಾಗಿ ಪರಮೈಶ್ವರ್ಯ, ಅವಕಾಶ ಪ್ರದತ್ವ, ಪರಮಾತ್ಮನನ್ನು ಬಿಟ್ಟರೆ ಬೇರೆ ಕಡೆ ಇಲ್ಲ. ಆದ್ದರಿಂದ ಇಂದ್ರ ಶಬ್ದ, ಆಕಾಶ ಶಬ್ದದ ಒಂದು ಮುಖ್ಯವಾದ ಪ್ರವೃತ್ತಿ ನಿಮಿತ್ತ ಪರಮಾತ್ಮನಿಚ ಸಂಭವ, ಅದು ಪರಮಾತ್ಮನಲ್ಲೇ ಇದೆ. ಪರಮಾತ್ಮನಿಚ ಸಂಭವ, ಅದು ಪರಮಾತ್ಮನಲ್ಲೇ ಇದೆ. ಆದ್ದರಿಂದ ಪರಮಾತ್ಮನೇ ಇಂದ್ರ ಶಬ್ದದಿಂದ ವಾಚ್ಯ, ಆಕಾಶ ಶಬ್ದದಿಂದ ವಾಚ್ಯ ಅಂತ ಹಿಂದಿನ ಅಧಿಕರಣಗಳಲ್ಲಿ ಹೇಳಿದ್ರಿ. ಎಸ್, ಅದು ಒಪ್ಪೋಣ. ಆದರೆ ನಚಗೇವಂ ಪ್ರಕೃತೆ, ಈಗ ಇಲ್ಲಿ ಹಾಗೆ ಇಲ್ಲ ಅಂದ್ರು. ಇಲ್ಲಿ ಹಾಗೆ ಹೇಳಲಿಕ್ಕೆ ಬರೋದಿಲ್ಲ. ನಚಗೇವಂ ಪ್ರಕೃತೆ, ಈಗ ಹಂಗೆ ಹೇಳಿಕ್ ಬರಲ್ಲ. ಯಾಕೆ ಅಂದ್ರೆ ನೋಡಿ, ಜೀವನ ಚೇಷ್ಟಾ ಹೇತುತಾಹಿ ಮುಖ್ಯ ಪ್ರಾಣ ಶಬ್ದ ಪ್ರವೃತ್ತಿ ನಿಮಿತ್ತಂ. ಇಲ್ಲಿ ಪ್ರಾಣ ಶಬ್ದದ ಪ್ರವೃತ್ತಿ ನಿಮಿತ್ತ ಯಾವುದಪ್ಪ? ಏನು ಪ್ರಾಣ? ಪ್ರಾಣ ಅಂದ್ರೆ ಪ್ರಾಣ ಶಬ್ದದ ಅರ್ಥ ಏನು? ಪ್ರಾಣ ಶಬ್ದದ ಅರ್ಥ ಪ್ರಾಣತಿ ಅಂದ್ರೆ ಜೀವನ. ಅನೇನ ಪ್ರಾಣತಿ ಅಂತ ಹಿಂದೆ ಬಂತು, ಗೊತ್ತಾಯ್ತು? ಪ್ರಾಣತಿ ಅನೇನ ಇತಿ ಪ್ರಾಣ ಒಂದರ್ಥ ನಿರುಕ್ತಿಯಿಂದ, ಅಂದ್ರೆ ಅಭಿಪ್ರಾಯ ಈ ಮುಖ್ಯ ಪ್ರಾಣನಿಂದಲೇ ಈ ಜೀವರು ಜೀವಿಸ್ತಾರೆ. ಜೀವನ ಎಂಬುದು ಒಂದು ಪ್ರವೃತ್ತಿ ನಿಮಿತ್ತ. ಮತ್ತು ಚೇಷ್ಟಾ ಹೇತುತ, ಜೀವನ ಹೇತುತ, ಚೇಷ್ಟಾ ಹೇತುತ ಎರಡನ್ನು ಮಾಡಿಕೊಳ್ಳಿ. ಜೀವರ ಜೀವನಕ್ಕೆ ಕಾರಣ, ಜೀವರ ಸಕಲ ಚೇಷ್ಟೆಗಳಿಗೆ ಕಾರಣ. ಆದ್ರಿಂದ ಜೀವನ ಹೇತುತ, ಚೇಷ್ಟಾ ಹೇತುತ ಎಂಬ ಪ್ರಾಣ ಶಬ್ದದ ಪ್ರವೃತ್ತಿ ನಿಮಿತ್ತ. ಈ ಪ್ರಾಣ ಶಬ್ದದ ಇಂತಹ ಪ್ರವೃತ್ತಿ ನಿಮಿತ್ತ ತಚ್ಚ ಮುಖ್ಯೇ ಸಂಭವತಿ. ಈ ಪ್ರಾಣ ಶಬ್ದದ ಪ್ರವೃತ್ತಿ ನಿಮಿತ್ತ ಅದು ಮುಖ್ಯ ಪ್ರಾಣನಲ್ಲೇ ಕೂಡುತ್ತದೆ, ಪರಮಾತ್ಮನಲ್ಲಿ ಸರ್ವಥಾ ಕೂಡೋದಿಲ್ಲ. ಸಕಲ ಜೀವರಾಶಿಗಳ ಜೀವನಕ್ಕೆ ಕಾರಣನಾದವನು, ಸಕಲ ಜೀವರಾಶಿಗಳಿಗೆ ಚೇಷ್ಟೆಯನ್ನ ಅಂದ್ರೆ ಪ್ರೇರಕನಾದವನು ಮುಖ್ಯ ಪ್ರಾಣ ಇದ್ರೆ ಶರೀರದ ವ್ಯಾಪಾರಗಳು ನಡೆಯುತ್ತವೆ. ಮುಖ್ಯ ಪ್ರಾಣ ಇಲ್ಲ ಅಂದ್ರೆ ಶರೀರದ ವ್ಯಾಪಾರಗಳಾಗಲಿ ಜೀವರಿಗೆ ಜೀವನವಾಗಲಿ ನಡೆಯೋದಿಲ್ಲ. ಆದ್ದರಿಂದ ಜೀವನಕ್ಕೆ ಕಾರಣ, ಚೇಷ್ಟೆಗಳಿಗೆ ಕಾರಣ, ಜೀವನ ಸಕಲ ವ್ಯಾಪಾರಗಳಿಗೆ ಕಾರಣ ಅಂಬುದು ಅದು ಮುಖ್ಯ ಪ್ರಾಣನಲ್ಲೇ ಕೂಡುತ್ತದೆ. ತಚ್ಚ ಮುಖ್ಯೇ ಸಂಭವತಿ, ಮುಖ್ಯ ಪ್ರಾಣನಲ್ಲೇ ಕೂಡುತ್ತದೆ. ಯಾಕೆ? ಅನ್ವಯವು ವ್ಯತಿರೇಕದಿಂದ ಕಂಡಿದೆ ಅಂದ್ರು. ಅನ್ವಯ ವ್ಯತಿರೇಕದಿಂದ ಕಂಡಿದೆ ಹೇಗೆ ಅಂದ್ರೆ ಶರೀರೇ, ಈ ಶರೀರದಲ್ಲಿ ಸತಿ ಮುಖ್ಯೇ ಜೀವನಾಧಿಕಂ ಭವತಿ ನ ಅಸತಿ. ಅನ್ವಯ ವ್ಯತಿರೇಕವನ್ನು ತೋರಿಸ್ತಾ ಇದ್ದಾರೆ ಟೀಕಾಕೃತ್ಪಾದರು. ಈ ಶರೀರದಲ್ಲಿ ಮುಖ್ಯ ಪ್ರಾಣ ಇದ್ರೆ ಈ ಜೀವನಿಗೆ ಜೀವನ, ಬದುಕುವಿಕೆ, ವ್ಯಾಪಾರ, ಚೇಷ್ಟೆಗಳು ಉಂಟು. ಮುಖ್ಯ ಪ್ರಾಣ ಇದ್ರೆ ಈ ಶರೀರದಲ್ಲಿ ಜೀವನಾದಿಗಳು ಉಂಟು. ನ ಅಸತಿ, ಮುಖ್ಯ ಪ್ರಾಣ ಇಲ್ಲ, ಈ ಶರೀರ ಬಿಟ್ಟು ಮುಖ್ಯ ಪ್ರಾಣ ಹೋದ ಅಂದ್ರೆ ಈ ಜೀವನಿಗೆ ಜೀವನ, ಚೇಷ್ಟಾದಿಗಳು ಯಾವುದು ನಡೆಯೋದಿಲ್ಲ. ಇತ್ಯನ್ವಯವು ವ್ಯತಿರೇಕಾಭ್ಯಾಂ, ಈ ರೀತಿಯಾದ ಅನ್ವಯವು ವ್ಯತಿರೇಕದಿಂದ ಮುಖ್ಯಸ್ಯ ಜೀವನಾದಿ ಹೇತುತಾ ದೃಷ್ಟೇ, ಮುಖ್ಯ ಪ್ರಾಣನಿಗೇನೇ ಆ ಪ್ರಾಣ ಶಬ್ದದ ಪ್ರವೃತ್ತಿ ನಿಮಿತ್ತವಾದ ಜೀವನ ಹೇತುತ್ವ, ಚೇಷ್ಟಾ ಹೇತುತ್ವ ಇವುಗಳು ಕೂಡುತ್ತವೆ. ಅನ್ವಯವು ವ್ಯತಿರೇಕದಿಂದ ಮುಖ್ಯ ಪ್ರಾಣನಿಗೆ ಮಾತ್ರ ಆ ಒಂದು ಪ್ರಾಣ ಶಬ್ದದ ಪ್ರವೃತ್ತಿ ನಿಮಿತ್ತ ಕೂಡುತ್ತದೆ. ಜೀವನ ಹೇತುತ ಮತ್ತು ಚೇಷ್ಟಾ ಹೇತುತ ಇದು ಮುಖ್ಯ ಪ್ರಾಣನಿಗೆ ಕೂಡುತ್ತದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಶ್ನೆ, ನಾನು
ವಾಯು ವಿಕಾರ ಅನ್ವಯೋ ವ್ಯತಿರೇಕ ಅನುವಿಧಾಯಿತ್ವಂ ಜೀವನಾದೇಹೇ ಪ್ರತೀಯತೆ. ಇಲ್ಲಿ ಮತ್ತೆ ಒಂದು ಪ್ರಶ್ನೆ ಬರುತ್ತದೆ. ಏನು ಅಂದ್ರೆ, ಜಡವಾದ ವಾಯುವಿನ ವಿಕಾರಗಳಿದ್ದರೆ ಈ ಜೀವರಿಗೆ ಜೀವನ ಚೇಷ್ಟಾದಿಗಳು ನಡೆಯುತ್ತದೆ. ವಾಯುವಿನ ವೃತ್ತಿಗಳು ಅಂದ್ರೆ ವಾಯುವಿನ ವಿಕಾರಗಳು ಇಲ್ಲ ಅಂದ್ರೆ ಈ ಜೀವರಿಗೆ ಜೀವನಾದಿಗಳು ನಡೆಯೋದಿಲ್ಲ. ಆದ್ದರಿಂದ ವಾಯು ವಿಕಾರಕ್ಕೇನೆ ಜೀವನಾದಿ ಕಾರಣತ್ವವನ್ನು ಹೇಳೋದು ಬಿಟ್ಟು, ಗೊತ್ತಾಯಿತೋ ಇಲ್ಲೋ, ಸಾಮಾನ್ಯವಾಗಿ ಹಾಗೆ ತೋರುತ್ತದೆ. ವಾಯು ವಿಕಾರಕ್ಕೂ ಜೀವನ ಜೀವನ ಚೇಷ್ಟ ಇವುಗಳಿಗೂ ಅನ್ವಯ ವ್ಯತಿರೇಕ ಹೇಳಬೇಕಪ್ಪ. ಗೊತ್ತಾಯ್ತಿರ? ವಾಯು ವಿಕಾರ ಅನ್ವಯವು ವ್ಯತಿರೇಕ ಅನುವಿಧಾಯಿತ್ವಂ ಜೀವನಾದೇಹೇ ಪ್ರತೀಯತೆ. ಜೀವನಾದಿಗಳಿಗೂ ವಾಯು ವಿಕಾರಗಳಿಗೂ ಅನ್ವಯ ವ್ಯತಿರೇಕ ಇದೆ. ಅಂದ್ರೆ ಜಡವಾದ ವಾಯುವಿನ ವಿಕಾರಗಳು, ಶರೀರದಲ್ಲಿ ವಾಯುವಿನ ವೃತ್ತಿಗಳು ಇದ್ದರೇನೆ ಈ ಜೀವರಿಗೆ ಜೀವನ ಚೇಷ್ಟಾದಿಗಳು ನಡೆಯುತ್ತವೆ, ಇಲ್ಲ ಅಂದ್ರೆ ಇಲ್ಲ ಅಂಥೇಳಿ ಅನ್ವಯ ವ್ಯತಿರೇಕ ಜೀವರ ಜೀವನಾದಿಗಳಿಗೂ ವಾಯು ವಿಕಾರಕ್ಕೂ ಉಂಟು. ಮುಖ್ಯಸ್ಯ ತು ತದ್ ಹೇತುತಾ ಸಾಧ್ಯತೆ ಇತಿ ಕಿಂ ಕೇನ ಸಂಗತಂ. ಮುಖ್ಯ ಪ್ರಾಣನಿಗೆ ಜೀವನಾದಿ ಹೇತುತ್ವವನ್ನು ಹೇಳೋದು ಹೇಗೆ ಸರಿ, ಎಷ್ಟು ಸರಿ ಅಂದ್ರೆ ಈ ಶಂಕೆ ಬರೋದಿಲ್ಲ ಅಂದ್ರು. ಮೈವಂ, ಹೀಗೆ ಶಂಕೆ ಮಾಡಿಕೊಳ್ಳಬೇಡಿ. ಜೀವನಾದಿಗಳಿಗೂ ಮುಖ್ಯ ಪ್ರಾಣನಿಗೂ ಅನ್ವಯ ವ್ಯತಿರೇಕ ಇಲ್ಲ. ಈ ಜೀವರ ಜೀವನಾದಿಗಳಿಗೂ ವಾಯುವಿನ ವಿಕಾರಕ್ಕೂ ಅನ್ವಯ ವ್ಯತಿರೇಕ ಇದೆ. ಆದ್ರಿಂದ ಮುಖ್ಯ ಪ್ರಾಣನಿಗೂ ಜೀವನಾದಿಗಳಿಗೂ ಅನ್ವಯ ವ್ಯತಿರೇಕವನ್ನು ನೀವು ಹೇಗೆ ಮಾಡಿಕೊಳ್ತೀರಿ ಅಂತ ಶಂಕೆ ಮಾಡಿಕೊಳ್ಳಬೇಡಿ. ಯಾಕೆ ಅಂದ್ರೆ ವಾಯು ವಿಕಾರ ಶರೀರತ್ವಾತ್ ಮುಖ್ಯಸ್ಯ ಎಂಬ ಮಾತನ್ನು ಹೇಳಿದರು. ಏನ ಅಭಿಪ್ರಾಯ? ಈ ಜಡವಾದ ವಾಯುವಿನ ವಿಕಾರಗಳು ಉಂಟಲ್ಲ, ಈ ಜಡವಾದ ಪ್ರಾಣವಾಯು ಇದು ಚೇತನನಾದ ಮುಖ್ಯ ಪ್ರಾಣನ ಶರೀರವಾಗಿದೆ. ಜಡವಾದ ಈ ವಾಯುವಿನ ವಿಕಾರ ಅಥವಾ ಜಡವಾದ ಈ ಪ್ರಾಣವಾಯು ಎಂಬುದು ಏನಿದು? ಮುಖ್ಯ ಪ್ರಾಣದೇವರ ಶರೀರ. ಮುಖ್ಯ ಪ್ರಾಣದೇವರ ಶರೀರವಾದ್ದರಿಂದ ಆ ಶರೀರದಲ್ಲಿದ್ದ ಮುಖ್ಯ ಪ್ರಾಣನೇ ಜೀವನಾದಿಗಳಿಗೆ ಕಾರಣ. ಈ ಜಡವಾದ ಅಂದ್ರೆ ವಾಯು ವಿಕಾರಗಳು ಕಾರಣ ಅಂತಲ್ಲ, ಜಡವಾದ ವಾಯು ವಿಕಾರನಲ್ಲಿರುವ ಅಂದ್ರೆ ಜಡವಾದ ಪ್ರಾಣವಾಯು ಇದು ಮುಖ್ಯ ಪ್ರಾಣನ ಶರೀರ. ಹಾಗಾದ್ರೆ ಜಡವಾದ ಮುಖ್ಯ ಪ್ರಾಣನ ಶರೀರವಾದ ಈ ವಾಯು ವಿಕಾರ ಅಂದ್ರೆ ಜಡವಾದ ಪ್ರಾಣವಾಯುವಿನಲ್ಲಿ ಮುಖ್ಯ ಪ್ರಾಣ ಇದ್ದು ಈ ಜೀವನಾದಿಗಳಿಗೆ ಪ್ರೇರಕನಾಗಿದ್ದಾನೆ. ಅಂದ್ರೆ ಜಡವಾದ ಮುಖ್ಯ ಪ್ರಾಣನ ಶರೀರವಾದ ಈ ಪ್ರಾಣವಾಯುವಿನಲ್ಲಿ ಪ್ರಾಣದೇವರು ಇದ್ದು ಈ ಜೀವರಿಗೆ ಜೀವನ ನಡೆಯುವಂತೆ ಪ್ರೇರಣೆ ಮಾಡುತ್ತಾರೆ, ಚೇಷ್ಟಾದಿಗಳಾಗುವಂತೆ ಪ್ರೇರಣೆ ಮಾಡುತ್ತಾರೆ. ಆದ್ದರಿಂದ ಮುಖ್ಯ ಪ್ರಾಣದೇವರಿಗೇನೆ ನಾವು ಈ ಜೀವನ ಕಾರಣತ್ವ ಚೇಷ್ಟಾ ಕಾರಣತ್ವ ಹೇಳಿದ್ದು ಅತ್ಯಂತ ಯುಕ್ತ ಎಂಬ ಮಾತನ್ನು ಹೇಳಿದಂತಾಯಿತು. ವಾಯು ವಿಕಾರ ಶರೀರತ್ವಾತ್ ಮುಖ್ಯಸ್ಯ ಇತಿ ಎಂಬ ಮಾತನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಎಂಬ ವಿಚಾರವನ್ನು ಹೇಳಿದರು. ಇದು ಒಂದು. ಇದಾದ ಮೇಲೆ ಇದು ಒಂದು ಪ್ಯಾರ ಪೂರ್ವ ಪಕ್ಷ. ಮುಂದಿಂದು ಸಿದ್ಧಾಂತ ವಿಚಾರ ಇದೆ. ಏನು ಅಂದ್ರೆ ಅಥವಾ ಇನ್ನೊಂದು ರೀತಿ ಹೇಳಬಹುದ್ರಿ, ಪೂರ್ವ ಪಕ್ಷ ಹಿಂಗೆ ಹೇಳಬಹುದಲ್ಲ ಅಂತ. ಏನು ಅಂದ್ರೆ ಪ್ರಾಣಾದಿಹೇತು ತಾಯಾ ಅದೃಷ್ಟೇ ಇತಿ ವ್ಯಾಖ್ಯೇಯಂ. ಪ್ರಾಣಾದಿಹೇತುತಾ ದೃಷ್ಟೇ ಶ್ಲೋಕದಲ್ಲಿ ಹೇಳಿದ್ದಾರೆ ಆಚಾರ್ಯ. ಪ್ರಾಣಾದಿಹೇತುತ ಅಂದ್ರೆ ಜೀವನ ಚೇಷ್ಟಾದಿಗಳಿಗೆ ಕಾರಣ ಅದು ಮುಖ್ಯ ಪ್ರಾಣನೇ ಅಂತ ತೋರ್ತಾ ಇದೆ. ಅದನ್ನು ಮುಖ್ಯ ಪ್ರಾಣನೇ ಪ್ರಾಣ ಶಬ್ದ ವಾಚ್ಯ ಅಂತ ಪೂರ್ವ ಪಕ್ಷ ಒಂದು. ಪ್ರಾಣಾದಿಹೇತುತ ದೃಷ್ಟೇ ಒಂದು ಪದಚ್ಛೇದ, ಅಥವಾ ಅದೃಷ್ಟೇ ಅಂತ ಪದಚ್ಛೇದ ಮಾಡಬಹುದಲ್ಲಿ. ಪ್ರಾಣ ಶ್ಲೋಕದಲ್ಲಿ ಪ್ರಾಣಾದಿ ಹೇತುತ ಅದೃಷ್ಟೇ ಅಂತ ಪದಚ್ಛೇದ ಮಾಡಿದಾಗ ಏನ್ ಹೇಳ್ತಾ ಇದ್ದಾರೆ ಅವಾಗ ಅಂದ್ರೆ ಪ್ರಾಣಾದಿ ಹೇತುತ ಇದು ಮುಖ್ಯ ಪ್ರಾಣನಿಗೆ ಕಂಡಿಲ್ಲ, ಪರಮಾತ್ಮನಿಗೆ ಜೀವರ ಜೀವನಾದಿಗಳಿಗೆ ಕಾರಣನಾದವನು ಮುಖ್ಯ ಪ್ರಾಣ ಅಲ್ಲ ಪರಮಾತ್ಮನೇ ಅಂತ ಅನ್ಬೋದು. ಪ್ರಾಣಾದಿ ಹೇತುತ ಅದೃಷ್ಟೇ ಇತಿ ವ್ಯಾಖ್ಯೆ ಪರಮಾತ್ಮನಃ ಇತಿ ಶೇಷ. ಅಂದ್ರೆ ಏನ್ ಅಭಿಪ್ರಾಯ ಅಂದ್ರೆ ಅಲ್ಲಿ ಅದೃಷ್ಟೇ ಅಂದ್ರೆ ಮುಖ್ಯ ಪ್ರಾಣನಿಗೆ ಕಂಡಿಲ್ಲ ಅಂತ ಅರ್ಥ, ಪರಮಾತ್ಮನಿಗೆ ಅಂದ್ರೆ ಪ್ರಾಣ ಶಬ್ದದಿಂದ ಇಲ್ಲಿ ವಾಚ್ಯನಾದವನು ಪರಮಾತ್ಮ ಅಲ್ಲ. ಯಾಕೆ?
ಪ್ರಾಣ ಶಬ್ದದ ಪ್ರವೃತ್ತಿ ನಿಮಿತ್ತ ಪ್ರಾಣಾದಿ ಹೇತುತ ಜೀವನ ಕಾರಣತ್ವ ಚೇಷ್ಟಾ ಕಾರಣತ್ವ. ಈ ಪ್ರಾಣಾದಿ ಹೇತುತ ಎಂಬುದು ಪರಮಾತ್ಮನಿಗೆ ಕಂಡಿಲ್ಲ. ಪರಮಾತ್ಮನಃ ಅದೃಷ್ಟೇಹೇ ಅಂತ ಅರ್ಥ. ಪ್ರಾಣಾದಿ ಹೇತುತ ಪರಮಾತ್ಮನಃ ಅದೃಷ್ಟೇಹೇ. ಈ ಪ್ರಾಣಾದಿ ಹೇತುತ್ವ, ಜೀವನ ಕಾರಣತ್ವ, ಚೇಷ್ಟಾ ಕಾರಣತ್ವ ಇದು ಪರಮಾತ್ಮನಿಗೆ ಕಂಡಿಲ್ಲ. ಆದ್ರಿಂದ ಇಲ್ಲಿ ಹೇಳಲ್ಪಟ್ಟ ಪ್ರಾಣ ಅಂದ್ರೆ ಪರಮಾತ್ಮ ಅಲ್ಲ, ಮುಖ್ಯ ಪ್ರಾಣ ಅಂತ ಅಭಿಪ್ರಾಯ. ಪರಮಾತ್ಮನಿದ್ದ ಅಂದ್ರೆ ಅನ್ವಯೋ ವ್ಯತಿರೇಕಾಭ್ಯಾಂ ಈ ಹೇತುತ ಕಲ್ಪ್ಯ. ನೋಡಿ, ಈಗ ಇದಕ್ಕೆ ಇವನು ಕಾರಣ, ಘಟಕ್ಕೆ ದಂಡ ಕಾರಣ ಅಂತ ಹೆಂಗ್ ನಿರ್ಣಯ ಮಾಡೋದು? ಅನ್ವಯ ವ್ಯತಿರೇಕದಿಂದ. ದಂಡ ಸತ್ವೇ ಘಟಸತ್ವ, ದಂಡಾಭಾವೇ ಘಟಾಭಾವ. ಹಾಗೆ ಈ ಶಬ್ದದಿಂದ ಈ ವ್ಯಕ್ತಿ ವಾಚ್ಯನಾಗಿದ್ದಾನೆ ನಿರ್ಣಯ ಮಾಡೋದು ಹೇಗೆ? ಆ ಶಬ್ದದ ಪ್ರವೃತ್ತಿ ನಿಮಿತ್ತಕ್ಕೂ ಆ ವ್ಯಕ್ತಿಗೂ ಅನ್ವಯ ವ್ಯತಿರೇಕ ಇರಬೇಕು. ಅಂದರೆ ಪರಮಾತ್ಮ ಸತ್ವೇ ಪ್ರಾಣಾಧಿಕಂ, ಪರಮಾತ್ಮ ಅಭಾವೇ ಪ್ರಾಣಾದಿ ಭಾವ ಅಂತ ಇರಬೇಕು. ಹಂಗಿಲ್ಲ. ಈಗ ಪರಮಾತ್ಮನಿಗೆ ಅನ್ವಯ ವ್ಯತಿರೇಕ ಇಲ್ಲ. ಅನ್ವಯವು ವ್ಯತಿರೇಕಗಳಿಂದಲೇನೆ ಇದಕ್ಕೆ ಇವರು ಕಾರಣ ಅಂತ ನಿರ್ಣಯ ಮಾಡೋದು. ನಚ ಪರಮಾತ್ಮನಃ ಪ್ರಾಣ ಶಬ್ದ ಪ್ರವೃತ್ತಿ ನಿಮಿತ್ತ, ಪರಮಾತ್ಮನಿಗೆ ಪ್ರಾಣ ಶಬ್ದದ ಪ್ರವೃತ್ತಿ ನಿಮಿತ್ತವಾದ ಜೀವನಾದಿ ಹೇತುತ ಅವಗಮಕ ಅಂದ್ರೆ ಈ ಪರಮಾತ್ಮನಿಗೆ ಜೀವನಾದಿ ಕಾರಣತ್ವ ಪ್ರಾಣಾದಿ ಕಾರಣತ್ವ ಎಂಬುದು ತೋರೋದಿಲ್ಲ. ಆದ್ದರಿಂದ ಅನ್ವಯವು ವ್ಯತಿರೇಕವು ನಚ ಪಶ್ಯಾಮಹ ಇತಿ ಭಾವ. ಪರಮಾತ್ಮನಲ್ಲಿ ನಾವು ಈ ಜೀವನಾದಿಗಳಿಗೂ ಮತ್ತು ಪರಮಾತ್ಮನಿಗೂ ಅನ್ವಯ ವ್ಯತಿರೇಕವನ್ನು ನಾವು ನೋಡೋದಿಲ್ಲ. ಜೀವನಾದಿಗಳಿಗೂ ಮುಖ್ಯ ಪ್ರಾಣನಿಗೂ ಅನ್ವಯ ವ್ಯತಿರೇಕ ನೋಡ್ತೇವೆ. ಅಂದ್ರೆ ಮುಖ್ಯ ಪ್ರಾಣ ಇದ್ರೆ ಜೀವನ ಚೇಷ್ಟಾದಿಗಳು ನಡೆಯುತ್ತವೆ, ಇಲ್ಲಾಂದ್ರೆ ಇಲ್ಲ. ಹೀಗೆ ಜೀವನಾದಿಗಳಿಗೂ ಮುಖ್ಯ ಪ್ರಾಣನಿಗೂ ಅನ್ವಯ ವ್ಯತಿರೇಕ ಉಂಟೇ ಹೊರತು ಪರಮಾತ್ಮನಿಗೂ ಜೀವನಾದಿಗಳಿಗೂ ಅನ್ವಯ ವ್ಯತಿರೇಕ ಇಲ್ಲ. ಅಂದ ಮೇಲೆ ಪ್ರಾಣಾದಿ ಶಬ್ದದ ಪ್ರವೃತ್ತಿ ನಿಮಿತ್ತ ಅದು ಮುಖ್ಯ ಪ್ರಾಣನಲ್ಲಿ ಅದನ್ನೇ ಹೊರತು ಪರಮಾತ್ಮನಲ್ಲಿ ಇಲ್ಲ ಒಂದು ಅಭಿಪ್ರಾಯ. ಯದ್ವಾ ಅಂತೇಳಿ ಇನ್ನೊಂದು ರೀತಿ ಹೇಳ್ತೀವಿ. ಏನು ಅಂದ್ರೆ, ಯದತ್ರ ವಾಕ್ಯ, ಯಾವ ಈ ತೈತ್ರೇಯ ಉಪನಿಷತ್ತಿನ ವಾಕ್ಯದಲ್ಲಿ ನವದೇವಾನ್ ಪ್ರಾಣಯ ಇತಿ ಇಂದ್ರಿಯ ಪ್ರಾಣನಂ ಉಕ್ತಂ, ಇನ್ನೊಂದು ಮಾತಾಡ್ತಾ ಇದ್ದ. ಯದ್ದೇವಾನ್ ಪ್ರಾಣಯೋ ನವ ಅಂತ ವಾಕ್ಯ. ಯದ್ದೇವಾನ್ ಪ್ರಾಣಯೋ ನವ ಅಂದ್ರೆ ಇಂದ್ರಿಯ ಪ್ರಾಣನ. ಇಂದ್ರಿಯ ಪ್ರಾಣನ ಅಂದ್ರೆ ಸಕಲ ತತ್ವಾಭಿಮಾನಿ ದೇವತೆಗಳಿಗೆ ಪ್ರೇರಣೆ ಮಾಡತಕ್ಕಂಥದ್ದು. ಮತ್ತು ಯಚ್ಚ ಪ್ರಜಾಪತ್ಯುಪಲಕ್ಷಿತಾನಾಂ ಸಕಲ ಜೀವಾನಾಂ ಭೋಗ ಕಾರಣತ್ವಂ ಅಂದ್ರೆ ಅಲ್ಲಿ ಮಾತು ಬಂತಲ್ಲ, ಮಹಾನ್ ಭೋಗ ಪ್ರಜಾಪತೆ ಭುಜ ಕರಿಷ್ಯಮಾಣ ಯದ್ದೇವಾನ್ ಪ್ರಾಣಯೋ ನವ ಅಂತಿಷ್ಟು ವಾಕ್ಯ. ಎಲ್ಲ ಇಂದ್ರಿಯಗಳಿಗೆ ನಿಯಮನ ಮಾಡತಕ್ಕಂಥದ್ದು ಇಂದ್ರಿಯ ಪ್ರೇರಕತ್ವ ಒಂದು ಇಲ್ಲಿಯ ಧರ್ಮ, ಮತ್ತು ಪ್ರಜಾಪತಿಗೆ ಭೋಗವನ್ನು ಉಂಟು ಮಾಡತಕ್ಕಂಥದ್ದು. ಪ್ರಜಾಪತಿ ಅಂದ್ರೆ ಉಪಲಕ್ಷಣತೆಯ ಸಕಲ ಜೀವರಾಶಿಗಳು. ಅದನ್ನು ಟೀಕರಾಯರಂದ್ರು ಪ್ರಜಾಪತ್ಯುಪಲಕ್ಷಿತ. ಯಚ್ಚ ಪ್ರಜಾಪತಿ ಎಂಬ ಶಬ್ದದಿಂದ ಉಪಲಕ್ಷಿತರಾದ ಸಕಲ ಜೀವರಿಗೆ ಭೋಗ ಕಾರಣತ್ವಂ, ಎಲ್ಲ ಜೀವರ ಭೋಗಕ್ಕೆ ಕಾರಣ ಅದು ಮುಖ್ಯ ಪ್ರಾಣ. ತದುಭಯಮಪಿ, ಈ ಎರಡೂ ಕೂಡ ತದುಭಯಮಪಿ ಅಧ್ಯಾತ್ಮಂ, ಈ ಎರಡು ಶರೀರದಲ್ಲಿ ನಡೆಯತಕ್ಕಂಥ ಎರಡು ಕಾರ್ಯಗಳು ಕೂಡ ಅನ್ವಯ ವ್ಯತಿರೇಕಾಭ್ಯಾಂ ಮುಖ್ಯಸ್ಯ ದೃಶ್ಯತೆ ನ ಪರಮಾತ್ಮನಃ. ಇಂದ್ರಿಯ ಪ್ರಾಣನ ಮತ್ತು ಪ್ರಜಾಪತ್ಯುಪಲಕ್ಷಿತ ಸರ್ವಜೀವ ಭೋಗ ಕಾರಣತ್ವ, ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಪ್ರೇರಣೆ ಮಾಡೋದು, ಸಕಲ ಜೀವರಾಶಿಗಳ ಭೋಗಕ್ಕೆ ಕಾರಣವಾಗೋದು, ಇದು ಮುಖ್ಯ ಪ್ರಾಣನಿಗೂ ಅನ್ವಯ ವ್ಯತಿರೇಕ ಇದೆ. ಪರಮಾತ್ಮನ ಜೊತೆಗೆ ಅನ್ವಯ ವ್ಯತಿರೇಕ ಇಲ್ಲ. ಅತಃ ಯುಕ್ತಿ ಸಂವಾದಾತ್, ಈ ಯುಕ್ತಿಯ ಸಂವಾದವು ಇರೋದ್ರಿಂದ ಮುಖ್ಯ ವಿಷಯಮೇವ ಇದಂ ವಾಕ್ಯಂ, ಈ ತೈತ್ರೇಯ ಉಪನಿಷತ್ತಿನ ಹೇಳಲ್ಪಟ್ಟ ತದ್ವೈತ್ವಂ ಪ್ರಾಣೋ ಅಭವ ಎಂಬ ಈ ವಾಕ್ಯ ಮುಖ್ಯ ಪ್ರಾಣ ವಿಷಯಕವೇ ಆಗಿದೆ. ಈ ವಾಕ್ಯ ಮುಖ್ಯ ಪ್ರಾಣ ವಿಷಯಕವೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಚ ಅತ್ರ ವಾಕ್ಯೆ ಪೂರ್ವವತ್ ಅನನ್ಯಥಾ ಸಿದ್ಧಂ, ಇಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ.
ಈ ವಾಕ್ಯದಲ್ಲಿ ಹಿಂದಿನ ಅಧಿಕರಣದಲ್ಲಿ ಹೇಳಿದಂತೆ ಅಂದ್ರೆ ಪರೋವರೀಯಸ್ತ್ವ ಮೊದಲಾದ ಲಿಂಗಗಳು ವಿಷ್ಣುವಿನಲ್ಲಿ ಮಾತ್ರ ಇವೆ, ಬೇರೆ ಕಡೆ ಇಲ್ಲ ಅಂತ ಹಿಂದಿನ ಅಧಿಕರಣದಲ್ಲಿ ಹೇಳಿದ್ದೀರ. ಹಾಗೆ ಈ ಅಧಿಕರಣದಲ್ಲಿ ಅಂದ್ರೆ ಈ ವಿಷಯ ವಾಕ್ಯದಲ್ಲಿ ವಿಷ್ಣುವಿನಲ್ಲಿ ಮಾತ್ರ ಇರುವ ಯಾವ ಲಿಂಗಗಳು ಇಲ್ಲಿ ಇಲ್ಲ. ಪೂರ್ವವತ ಅನನ್ಯಥಾ ಸಿದ್ಧಂ ಕಿಮಪಿ ಈಶ್ವರ ಲಿಂಗಂ ನಚ ಅಸ್ತಿ. ಆಕಾಶಾಧಿಕರಣದಲ್ಲಿ ವಿಷ್ಣುವಿನಲ್ಲಿ ಮಾತ್ರ ಇರತಕ್ಕಂತಹ ಲಿಂಗಗಳಿತ್ತು, ಪರೋವರಿಯಷ್ಟು ಮೊದಲಾದ ಲಿಂಗಗಳು. ಆ ರೀತಿಯಲ್ಲಿ ಮುಖ್ಯ ಪ್ರಾಣ ಅಂದ್ರೆ ಪರಮಾತ್ಮನೇ. ಯಾಕೆ ಅಂದ್ರೆ ಇಲ್ಲಿ ಮುಖ್ಯ ಪ್ರಾಣನಿಗೆ ಹೇಳಲ್ಪಟ್ಟ ಇಂತಹ ಲಿಂಗಗಳು ಪರಮಾತ್ಮನಲ್ಲಿ ಮಾತ್ರ ಉಂಟು ಅಂತ ಅನ್ನಬೇಕು. ಆ ತರಹದ ಅನನ್ಯಥಾ ಸಿದ್ಧವಾದ ಯಾವ ಲಿಂಗಗಳು ಪರೋವರೀಯಸ್ತ್ವ ಎಂಬ ಲಿಂಗದಂತೆ ಅನನ್ಯಥಾ ಸಿದ್ಧವಾದ ಪರಮಾತ್ಮನಲ್ಲಿ ಮಾತ್ರ ಇರತಕ್ಕಂತಹ ಯಾವ ಲಿಂಗಗಳು ಕೂಡ ಈ ಪ್ರಾಣಾಧಿಕರಣದಲ್ಲಿ ಈ ವಾಕ್ಯದಲ್ಲಿ ಇಲ್ಲಿ ಇಲ್ಲ. ಏನ ಹಂಗಿದ್ದಿದ್ರೆ ಅನನ್ಯಥಾ ಸಿದ್ಧವಾದ ಅಂದ್ರೆ ಪ್ರಾಣನನ್ನ ಹೇಳಿಕೊಡುವ ಪರಮಾತ್ಮನಲ್ಲಿ ಮಾತ್ರ ಇರತಕ್ಕಂತಹ ಅನನ್ಯಥಾ ಸಿದ್ಧವಾದ ಲಿಂಗಗಳು ಯಾವುದಾದ್ರೂ ಇದ್ರೆ ಏನ ಆವಾಗ ಶ್ರುತಿ ಬಾಧಂ ಪ್ರತಿ ಇಷ್ಟಾಮಹ ಎಂಬ ಮಾತನ್ನು ಹೇಳಿದರು. ಆ ರೀತಿ ಇದ್ರೆ ಈ ಪ್ರಾಣಶ್ರುತಿಗೆ ಬಾಧಕವನ್ನು ಹೇಳಬಹುದಾಗಿತ್ತು. ಆ ರೀತಿ ಶ್ರುತಿಯನ್ನ ಪ್ರಾಣಶ್ರುತಿಗೆ ಬಾಧಕವಾಗಿ ಯಾವುದೂ ಇಲ್ಲ. ಆದ್ದರಿಂದ ಆ ಪ್ರಾಣಶ್ರುತಿಗೆ ಯಾವುದೇ ಬಾಧ ಎಂಬುದು ಸರ್ವಥಾ ಇಲ್ಲಿ ಅಂದ್ರೆ ತೋರ್ತಾ ಇಲ್ಲ. ಪ್ರಾಣಶ್ರುತಿಗೆ ಯಾವುದೇ ಬಾಧ ಎಂಬುದು ತೋರ್ತಾ ಇಲ್ಲ. ಅನನ್ಯತಾ ಸಿದ್ಧಂ ಕಿಮಪಿ ಈಶ್ವರ ಲಿಂಗಂ ಅಸ್ತಿ. ಯಾವುದು ಏನ ಶ್ರುತಿವಾದಂ ಪ್ರತ್ಯೇಷ್ಟಾಮ ಇತಿ ಪೂರ್ವಪಕ್ಷಶೇ ಇತಿ ಪೂರ್ವಪಕ್ಷಶೇ. ಈ ರೀತಿ ಪೂರ್ವಪಕ್ಷ ಮಾಡದಂಗಾಯ್ತು. ಅಂದರೆ ವಿಷ್ಣುವಿನಲ್ಲಿ ಮಾತ್ರ ಇರುವ ಅನನ್ಯಥಾ ಸಿದ್ಧವಾದ ಯಾವ ವಿಷ್ಣು ಲಿಂಗಗಳೂ ಇಲ್ಲಿ ಇಲ್ಲ. ಮುಖ್ಯ ಪ್ರಾಣನ ಕಾರ್ಯ ವಿಷ್ಣು ಮಾಡೋದೂ ಇಲ್ಲ. ಇಲ್ಲಿ ಇಂದ್ರ ಶಬ್ದದ ಪ್ರವೃತ್ತಿ ನಿಮಿತ್ತ ಏನಿದೆ, ಈ ಇಂದ್ರ ಶಬ್ದದ ಪ್ರವೃತ್ತಿ ನಿಮಿತ್ತಕ್ಕೂ ಮುಖ್ಯ ಪ್ರಾಣನಿಗೂ ಅನ್ವಯ ವ್ಯತಿರೇಕ ಇದೆ. ಅದರಿಂದ ಪ್ರಾಣ ಶಬ್ದ ಇಂದ್ರ ಶಬ್ದ ಅಲ್ಲ, ಸಾರಿ, ಪ್ರಾಣ ಶಬ್ದದ ಪ್ರವೃತ್ತಿ ನಿಮಿತ್ತಕ್ಕೂ ಮುಖ್ಯ ಪ್ರಾಣನಿಗೂ ಮಾತ್ರ ಅನ್ವಯ ವ್ಯತಿರೇಕ ಇದೆ. ಆ ಪ್ರಾಣ ಶಬ್ದದ ಪ್ರವೃತ್ತಿ ನಿಮಿತ್ತ ಜೀವನ ಚೇಷ್ಟಾದಿಗಳ ಜೊತೆಗೆ ಪರಮಾತ್ಮನ ಜೊತೆಗೆ ಅನ್ವಯ ವ್ಯತಿರೇಕ ಇಲ್ಲ. ಅದರಿಂದ ಮುಖ್ಯ ಪ್ರಾಣ ಶಬ್ದದ ಪ್ರವೃತ್ತಿ ನಿಮಿತ್ತವಾದ ಪ್ರಾಣನ ಚೇಷ್ಟಾದಿಗಳಿಗೂ ಮುಖ್ಯ ಪ್ರಾಣನಿಗೂ ಅನ್ವಯ ವ್ಯತಿರೇಕ ಇದೆ. ಆದ್ದರಿಂದ ತದ್ವೈತ್ವಂ ಪ್ರಾಣೋ ಅಭವ ಎಂಬ ಈ ತೈತ್ರೇಯ ಉಪನಿಷತ್ತಿನಲ್ಲಿ ಹೇಳಲ್ಪಟ್ಟ ಈ ವಿಷಯ ವಾಕ್ಯದಲ್ಲಿ ಹೇಳಲ್ಪಟ್ಟ ವ್ಯಕ್ತಿ ಪ್ರಾಣ ಅಂದ್ರೆ ಮುಖ್ಯ ಪ್ರಾಣವೇ, ಪರಮಾತ್ಮ ಅಲ್ಲ ಅಂತ ಇಷ್ಟು ಪೂರ್ವ ಪಕ್ಷ ಬಂದರೆ ಅತಿದೇಶೋ ಹಿ ತಾದೃಶಃ. ಹಿಂದಿನ ಅಧಿಕರಣದ ನ್ಯಾಯವನ್ನೇ ಇಲ್ಲಿ ಅತಿದೇಶ ಮಾಡಿಕೊಂಡು ನಾವು ಸಿದ್ಧಾಂತವನ್ನು ಹೇಳ್ತಾ ಇದ್ದೇವೆ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದ. ಆ ಸಿದ್ಧಾಂತದ ಭಾಗ ಮತ್ತೆ ನಾಳಿನ ಪಾಠದಲ್ಲಿ ತಿಳಿಯೋಣ ಅಂತ ಹೇಳ್ತಾ ಹರಯೇ ನಮಃ, ಶ್ರೀಕೃಷ್ಣಾರ್ಪಣಮಸ್ತು. ನಾಳೆಯೂ ಕೂಡ ಆನ್ಲೈನ್ ಮುಖಾಂತರವೇ ಪಾಠ ಇರುತ್ತದೆ. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಮಧ್ವೇಶಾರ್ಪಣಮಸ್ತು.